8 years ಇಂದ ನಾನು ಟ್ಯಾಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದ ಕಂಪನಿ ಐ ಚೋಸ್, ಇಟ್ಸ್ ಲೈಕ್ ಇಟ್ಸ್ ಎವ್ರಿ ಇಯರ್ ವಿ ಹ್ಯಾವ್ ಟು ಕಂಪ್ಲೀಟ್ one level. ಬಟ್ ಕೆನಡಾನಲ್ಲಿ ವೆದರ್ ಯು ಆರ್ ವರ್ಕಿಂಗ್ ಆರ್ ನಾಟ್ ವರ್ಕಿಂಗ್, ಯು ಹ್ಯಾವ್ ಟು ಫೈಲ್ ಯುವರ್ ಟ್ಯಾಕ್ಸ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವೆನ್ ಯು ಆರ್ ಫೈಲಿಂಗ್ ಟ್ಯಾಕ್ಸಸ್, ದೇರ್ ಆರ್ ಸಮ್ credits. We say that it's credits. Wow. Okay. There are two different credits. One is refundable credits, non-refundable wow credits. Right. ನೀವೇನ್ ಕ್ಲೇಮ್ ಮಾಡಬಹುದು, ಏನ್ ಬೆನಿಫಿಟ್ಸ್ ಇದೆ ಅದೆಲ್ಲ ನಿಮಗೆ ಗೊತ್ತಿದ್ರೆ ನೀವು ಫೈಲ್ ಮಾಡಬಹುದು. ಸೊ ಯಾರಾದ್ರೂ ಕ್ಲೈಂಟ್ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಟ್ಯಾಕ್ಸ್ಗೆ, ನೀವು ಕೂಡ ಎಲ್ಲ ರೀಚೆಕ್ ಮಾಡ್ತೀರಿ, ಪ್ರಿಪೇರ್ ಮಾಡ್ತೀರಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ನೋಡ್ಕೊಂಡ್ಬಿಟ್ಟು ನೀವು ಕಮ್ಯೂಟ್ ಮಾಡ್ಬಿಟ್ಟು ಯು ಪ್ರೊಡ್ಯೂಸ್ ಇಟ್ ಫಾರ್ ದ ಅಪ್ರೂವಲ್. ಸೊ ನೀವು ಏನೋ ಮಿಸ್ ಮಾಡಿರೋದು ಅಥವಾ ಅವ್ರು ಕೊಡೋದ್ರಿಂದ ಏನಾದ್ರು ಮಿಸ್ ಆಗಿರೋದು, ದ ಕ್ಲೈಂಟ್ ವಿಲ್ ಬಿ ವೆರಿ ಅಪ್ಸೆಟ್. ಹೌ ಡು ಯು ಹ್ಯಾಂಡಲ್ ದಿ ಸಿಚುವೇಶನ್? ಓಕೆ, ತುಂಬಾ ಒಳ್ಳೆ ಕ್ವೆಶ್ಚನ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಪ್ರತಿಯೊಬ್ಬರ ಆದಾಯದ ಮೇರೆಗೆ ತೆರಿಗೆ ನಿಗದಿತವಾಗಿರತ್ತೆ. ಸರ್ಕಾರವು ತೆರಿಗೆಯನ್ನ ನಿಯಮವನ್ನ ಜಾರಿಗೆ ತಂದಿರತ್ತೆ. ನಾವೆಲ್ಲರೂ ಕೂಡ ಆ ನಿಯಮಕ್ಕೆ ಬದ್ಧರಾಗಿರ್ಬೇಕು. ಸೊ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ತೆರಿಗೆ ಪದ್ಧತಿಯೇ ಬೇರೆ ತರ ಇರತ್ತೆ. ಕೆನಡಾದಲ್ಲಿ ಟ್ಯಾಕ್ಸ್ ಯಾವ ರೀತಿ ಇರತ್ತೆ, ಟ್ಯಾಕ್ಸ್ ರೂಲ್ಸ್ ಏನು, ಟ್ಯಾಕ್ಸ್ ಲಾ ಏನಿದೆ, ಟ್ಯಾಕ್ಸ್ ಆಕ್ಟ್ ಪ್ರಕಾರ ಯಾವ ರೀತಿ ಎಕ್ಸೆಂಪ್ಷನ್ಸ್ ಇದೆ, ಬೆನಿಫಿಟ್ಸ್ ಯಾವ ರೀತಿ ಇದೆ, ಸೊ ಎಲ್ಲವನ್ನು ಕೂಡ ತಿಳ್ಕೊಬೇಕಾದ್ರೆ ಯಾರನ್ನ ನಾವು ಭೇಟಿ ಮಾಡ್ಬೇಕು ಅಂದ್ರೆ ತೆರಿಗೆ ಸಲಹೆಗಾರರು ಅಂದ್ರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ನಮ್ಗಾಗಿ ಮಾಹಿತಿನ ಕೊಡಲಿಕ್ಕೆ ಸಿದ್ಧರಾಗಿರ್ತಾರೆ. ಸೊ ಗೆಸ್ ಮಾಡಿದ್ರಿ ಅಲ್ವಾ, ನಾನಿವತ್ತು ಒಬ್ಬ ಎಕ್ಸ್ಪೀರಿಯನ್ಸ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅನ್ನ ಮೀಟ್ ಮಾಡಕ್ ಬಂದಿದ್ದೀನಿ, ಹೇಮಾ ಕೃಷ್ಣಪ್ಪ ಅಂತ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವರಿಗಿರುವಂತಹ ಅನುಭವ, ಟ್ಯಾಕ್ಸ್ ತೆರಿಗೆ ರಿಲೇಟೆಡ್ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿನ ತಿಳ್ಕೊಳ್ಳೋಣ. ಇದು ತುಂಬಾ ಮಾಹಿತಿಪೂರ್ಣವಾಗಿರುವಂತ ವಿಡಿಯೋ ಆಗಿರತ್ತೆ. ಇಲ್ಲಿರುವಂತಹ ನ್ಯೂ ಕಾಮರ್ಸಿಗೂ ಕೂಡ ತುಂಬಾನೇ ಉಪಯುಕ್ತವಾಗಿರತ್ತೆ. ಅಂಡ್ ಅಲ್ಲಿ ಭಾರತದಲ್ಲಿ ನಿಮಗೆ ಕುತೂಹಲಕಾರಿ ವಿಷಯಗಳನ್ನ ಖಂಡಿತ ನೀವು ಪಡ್ಕೋಬಹುದು. ಸೊ ಬನ್ನಿ ಹೇಮಾ ಕೃಷ್ಣಪ್ಪ ಅವ್ರನ್ನ ಮಾತಾಡ್ಸೋಣ. ಅದಕ್ಕೆ ಮುಂಚೆ ನೀವೇನ್ ಮಾಡ್ಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಅಂತ ಕೇಳ್ಕೊತೀನಿ. ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ಮಾತನಾಡ್ಸೋಣ ಹೇಮಾ ಅವ್ರನ್ನ. ಹಾಯ್ ಹೇಮಾ ಅವರೇ, ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಅಶ್ವಿನಿ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾ ಸೌಖ್ಯವಾಗಿದ್ದೇನೆ. ಸೊ ನಿಮ್ಗೆ ನಮ್ಮ ಚಾನಲ್ಗೆ ಸ್ವಾಗತ, ವಿದೇಶದಲ್ಲಿ ಜೀವನ ಅಂತ. ಅಂಡ್ ನಮ್ಮ ಚಾನಲ್ ಅಲ್ಲಿ ಇನ್ನೊಂದು ಅರೌಂಡ್ ಅಚೀವರ್ಸ್ ಒಂದು ಪಾಡ್ಕಾಸ್ಟ್ ಮಾಡ್ತೀವಿ. ಲೈಕ್ ಇದು ಒಂದು ಮಾಹಿತಿಪೂರ್ಣವಾಗಿರುವಂತಹ ಸೆಕ್ಟರ್ ಇದು. ಸೊ ಇದನ್ನ ನಾನು ಜನರಿಗೆ ತಿಳಿ ಹೇಳ್ಬೇಕು ಅಂತ ಕಾತರಳಾಗಿದ್ದೇನೆ. ಸೊ ನಿಮ್ಮನ್ನ ಮಾತಾಡಿಸಿ ನನಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನೀವು ದ ವೇ ಯು ಅಪ್ರೋಚ್ ಇಟ್ ವಾಸ್ ವೆರಿ ನೈಸ್. ಅಂಡ್ ನೀವು ನಿಮ್ಮ ಟೈಮ್ ಈಗ ವೆರಿ ಪೀಕ್ ಪೀರಿಯಡ್. ಹೌದು ಹೌದು, ಎಕ್ಸಾಕ್ಟ್ಲಿ. ಟ್ಯಾಕ್ಸ್ ಸೀಸನ್ ಅಂತಂದ್ರೆ ತುಂಬಾ ಬಿಸಿ ಇರುತ್ತೆ, ಎಸ್ಪೆಷಲಿ ಇವಾಗ ವಿ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ದ ಟ್ಯಾಕ್ಸ್. ದಟ್ಸ್ ಸೋ ಸ್ವೀಟ್ ಆಫ್ ಯು, ಬಿಕಾಸ್ ನಿಮ್ಮ ಪೀಕ್ ಪೀರಿಯಡ್ ಅಲ್ಲಿ ನನ್ಗಾಗಿ ಸಮಯನ ಕೊಟ್ಬಿಟ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀರಿ ನೀವು. ಸೊ ನಿಮ್ಗೆ, ನಮ್ಮ ಚಾನೆಲ್ಗೆ ಅಂಡ್ ನಮ್ಮ ಟೀಮ್ಗೆ ಸ್ವಾಗತ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಶ್ವಿನಿ ಫಾರ್ ರೀಚಿಂಗ್ ಔಟ್. ಥ್ಯಾಂಕ್ ಯು ಸೋ ಮಚ್. ಯಾ, ವಾಟ್ ಎವರ್ ಐ ನೋ ಐ ವಿಲ್ ಟ್ರೈ ಟು ಶೇರ್. Yes, it's our pleasure to. Yeah, ಹೇಮಾ ಅವರೇ, ನೀವು ಎಲ್ಲಿಯವರು, ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು, ಮತ್ತೆ ನೀವು ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ ಒಂದು ಸ್ಮಾಲ್ ಇಂಟ್ರೋ ನಮ್ಮ ವೀಕ್ಷಕರಿಗೆ. ಓಕೆ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ಬ್ಯಾಂಗ್ಳೂರಲ್ಲಿ ವಿಜಯನಗರ ನೀವು ಕೇಳಿರ್ಬೋದು. ವಿಜಯನಗರ, ನಮ್ಗೆ ನಾವು ಇದ್ವಿ ಅಲ್ಲಿ. ಓಕೆ, ಮಾರುತಿ ಮಂದಿರ. ಹೌದು, ಸೇಮ್ ಎಕ್ಸಾಕ್ಟ್ ಅಲ್ಲಿ ಇದ್ದಿದ್ದು. ಸೊ ನಾವು ಇಂಡಿಯಾನಲ್ಲಿ ಐ ವಾಸ್ is nowhere related to tax. Oh yeah, okay? Oh, interesting. So my background is different. Oh, ಇಂಡಿಯಾದಲ್ಲಿ ನೀವೇನು ಮಾಡ್ಕೊಂಡಿದ್ರಿ? To be frank, I did not had to work at all at India because we had a very big family. Wow. So I was the last child. Oh. ಹಂಗಾಗಿ ಮದುವೆ ಆದ್ಮೇಲೂ ಎಲ್ಲಾರು ಹಂಗೆ ನಾನು ನೋಡ್ಕೋತಾ ಇದ್ರು. I was just sitting there and ordering everybody what to do ಅಂತ ಅಂದ್ಬಿಟ್ಟು. So after that, ನಿಮ್ಮ ಎಜುಕೇಶನ್ ಯಾವ ಫೀಲ್ಡ್ ಅಲ್ಲಿ ಆಯ್ತು ಅಂತ? ಐ ಡಿಡ್ ಅ ಡಿಪ್ಲೊಮಾ ಇನ್ ಬ್ಯೂಟಿ ಥೆರಪಿ. ಬ್ಯೂಟಿ ಥೆರಪಿ? ಯಾ. ವಾವ್, ಇಂಟ್ರೆಸ್ಟಿಂಗ್. ನನಗೂ ಅನ್ಸುತ್ತೆ ಒಂದೊಂದ್ಸರಿ ಆಫ್ಟರ್ ಹಿಯರ್, ಲೈಕ್ ವೆನ್ ಐ ಸೇಮ್ ಐ ಆಮ್ ಅನ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಅದು ಅಜಗಜಾಂತರ ಎಲ್ಲಿ, ಉತ್ತರ ದಕ್ಷಿಣ ತರ? ಐ ಡಿಡ್ ಮೈ PUC in commerce, but after that I did beauty therapy because my sister owns a beauty salon.
ಓಕೆ ಸೊ ಹಂಗಾಗಿ ಐ ಆಲ್ಸೋ ಗಾಟ್ ಇಂಟ್ರೆಸ್ಟೆಡ್. ಓಕೆ ಅದನ್ನೇ ಕಂಟಿನ್ಯೂ ಮಾಡಿ ಐ ಗಾಟ್ ಮೈ ಡಿಪ್ಲೊಮೊ. Uh-huh. ಸ್ವಲ್ಪ ಐ ಯೂಸ್ ಟು ಹೆಲ್ಪ್ ಹರ್, ಬಟ್ ಆಲ್ಮೋಸ್ಟ್ ಆಲ್ ಹಾಗೆ ಮನೆಯಲ್ಲಿ ಎಂಜಾಯ್ ಮಾಡ್ಕೊಂಡಿದ್ದೇನೆ. ವಾವ್, ನೀವು ನಮ್ಮ ವನಿತಾ ವಾಸು ಕನ್ನಡ ಚಲನಚಿತ್ರ ನಟಿ ಅವ್ರನ್ನ ನೀವು ತುಂಬಾ ರಿಸೆಂಬಲ್ ಮಾಡ್ತೀರಿ. ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ನಿಮ್ಗೆ ಕಮೆಂಟ್ಸ್ ಕೊಟ್ಟಿರಬಹುದು. ಸೊ ನೀವು ಬ್ಯೂಟಿ ಥೆರಪಿ ಅಂದಾಗ ನೀವು ಆ ಫೀಲ್ಡ್ ಅಲ್ಲಿ ಹೋಗ್ಬೋದಿತ್ತಲ್ಲ. ವೈ ಡಿಡ್ ಯು ಡಿವಿಯೇಟೆಡ್ ಅಂತ, ಇಫ್ ಯು ಡೋಂಟ್? ಇನಿಷಿಯಲಿ ವೆನ್ ಐ ಕನ್ನಡಕ್ಕೆ ಬಂದಾಗ ಮೈ ಗೋಲ್ ವಾಸ್ ದಾಟ್ ಓನ್ಲಿ. ಓಕೆ ಓಕೆ, ಐ ವಾಂಟೆಡ್ ಟು ಬಿಕಮ್ ಅ ಹೇರ್ ಸ್ಟೈಲಿಸ್ಟ್. ವಾವ್. ಹೋಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡಿದಾಗ ಇಟ್ ವಾಸ್ ದ ಫೀಸ್ ವಾಸ್ ಹ್ಯೂಜ್. ಕರೆಕ್ಟ್. ಓಕೆ, ಸೊ ಅಂಡ್ ಆಲ್ಸೋ ನಂಗೆ ಟೈಮ್ ಅಷ್ಟೊಂದು ಕೊಡಕ್ ಆಗ್ತಾ ಇರ್ಲಿಲ್ಲ. ರೈಟ್ ರೈಟ್ ರೈಟ್. ನನ್ನ ಮಗಳು ಚಿಕ್ಕವಳಿದ್ದಾಗ ವಿ ಕೇಮ್ ಫ್ರಮ್ ಅ ಬಿಗ್ ಫ್ಯಾಮಿಲಿ. ಓವರ್ ಹಿಯರ್ ಇಟ್ಸ್ ನಾವು 3 ಜನ. ಓಕೆ. ಸೊ ಐ ವಾಂಟೆಡ್ ಟು ಗಿವ್ ಹರ್ ದ ಹೋಲ್ ಟೈಮ್. ರೈಟ್ ರೈಟ್. ಸೊ ನೀವು ಕೆನಡಾಗೆ ಯಾವಾಗ ಬಂದ್ರಿ ಅಂತ? 2015. ಓ ವಾವ್, you're not so new to Canada. No, I'm not so new to Canada. I'm very old person now. Yes, yes. ರೈಟ್. ಸೊ ಈ ಟ್ಯಾಕ್ಸೇಷನ್ ಕಾನ್ಸೆಪ್ಟ್ ಬಂದಾಗ ತೆರಿಗೆ ಸಲಹೆಗಾರರು, ಐ ಮೀನ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗ್ಬೇಕಾದ್ರೆ ಏನು ಕ್ರೈಟೀರಿಯಾ ಇರಬೇಕು? ವಾಟ್ ಇಸ್ ಎಲಿಜಿಬಿಲಿಟಿ ಯು ನೀಡ್ ಟು ಹ್ಯಾವ್ ಟು ಬಿಕಮ್ ಅ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂದ್ರೆ? First of all, I can say like you should be open to learn. Oh wow. ಯಾಕೆಂದ್ರೆ if you believe that you can do it ಅಂತಂದ್ರೆ ಇಲ್ಲ, ಇಂಟ್ರೆಸ್ಟ್ ಇರಬೇಕು, ಜೊತೆಗೆ ಲರ್ನಿಂಗ್ ಇರಬೇಕು. ಸೊ ಅದೆರಡು ಇದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಹಂಗರ್ನೆಸ್ ಇರಬೇಕು. ತುಂಬಾ ಜನ ಎಲ್ಲ ಬಂದವ್ರಿಗೆಲ್ಲ ಇಂಡಿಯಾನಲ್ಲೇ ಬೇರೆ ಮಾಡಿರ್ತಾರೆ, ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ವರ್ಕ್ ಎಥಿಕ್ಸ್ ಬೇರೆ. ರೈಟ್ ರೈಟ್. nobody gets the same job. ರೈಟ್ ರೈಟ್. they have to do all other ಯಾರು ರೆಡ್ ಕಾರ್ಪೆಟ್ ಹಾಕಿ ಹಂಗಾಗಿ ಸೊ ನನಗೆ ಬೇರೆ ಎಲ್ಲ ಜಾಬ್ ಎಲ್ಲ ಮಾಡೋದು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ದೆನ್ ಒನ್ ಡೇ ಐ ಸಾ ದೇರ್ ವಾಸ್ ಅನ್ ಆಡ್. Oh wow. So that there was like you can join to learn. Wow. Okay, so I thought okay, let me give it a try. ಸೊ ನಿಮ್ಗೆ ಹೇಗೆ ಅನಿಸ್ತು? ಲೈಕ್ ಟ್ಯಾಕ್ಸೇಷನ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ವಾಟ್ ಯು ಡಿಡ್. ಬ್ಯೂಟಿ ಥೆರಪಿಗೂ ಟ್ಯಾಕ್ಸಿಗೂ ನೀವು ಅಜಗಜಾಂತರ ನಾನು ಆಲ್ರೆಡಿ ಆಗ್ಲೇ ಮೆನ್ಷನ್ ಮಾಡಿದ್ದೆ. ಫೈನಾನ್ಸ್ ಇಸ್ ದೇರ್ ಅಲ್ಲ, ಜನ ಎವ್ರಿ ಡೇ ಜನ ಕಾಣಿಸೋಣ ಎಲ್ಲರಿಗೂ ಬೇಕಲ್ವಾ? ರೈಟ್. ಇವರ ಅಕೌಂಟೆಂಟ್ ಅಥವಾ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರು ದೇರ್ ಇಸ್ ಫೈನಾನ್ಸ್. ಸೊ ಐ ವಾಂಟೆಡ್ ಟು ಲರ್ನ್. ಒನ್ ಥಿಂಗು, ಯಾರೇ ಫಿನಾನ್ಸ್ ನ ಕಲಿಬೇಕು ಅಂತ ಅಲ್ಲ, ಈಗ ಮನೆಯಲ್ಲಿ ಅಮ್ಮನು ಕೂಡ ಶಿ ಇಸ್ ಅ ಬಜೆಟ್ ಮೇಕರ್, ಫಿನಾನ್ಷಿಯಲ್ ಮ್ಯಾನೇಜರ್. ಶಿ ನೋಸ್ ಹೌ ಟು ಮ್ಯಾನೇಜ್ ದಿ ಫಿನಾನ್ಷಿಯಲ್ ರಿಸೋರ್ಸಸ್. ಹೇಗೆ ಮನೇಲಿರೋ ಇನ್ಕಮ್ ಅನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಲಾಸ್ ಪ್ರಾಫಿಟ್ ಹೇಗೆ ಮಾಡೋದು, ಉಳಿಸೋದು ಹೇಗೆ. For us Indians especially, it starts from home. Yes, yes. So ಈ ಟ್ಯಾಕ್ಸ್ ಅನ್ನೋದು ಬಂದಾಗ, ಟ್ಯಾಕ್ಸೇಷನ್ ಕೋರ್ಸ್ ಅನ್ನೋದು ಬಂದಾಗ ಎಷ್ಟು ವರ್ಷದ ಕೋರ್ಸು, ನೀವು ಎಷ್ಟು ಡ್ಯೂರೇಷನ್ ತಗೊಂಡ್ರಿ, ಮತ್ತೆ ಯಾರಾದ್ರೂ ಮಾಡ್ಲಿಕ್ಕೆ ಇಷ್ಟಪಟ್ರೆ ಯಾವ ರೀತಿ ಪ್ರಾಸೆಸ್ ನಡೆಯೋದು ಅದು ಅಂತ? Okay, so the company I chose, it's like it's every year we have to complete one level. ಓಕೆ. ಲೆವೆಲ್ಸ್ ಇರುತ್ತೆ? Yes, there is levels. ಎಷ್ಟು ಲೆವೆಲ್ಸ್ ಇರುತ್ತೆ? So it like almost 5 levels that you wow. have to finish. Okay. Okay, each year one level ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ವರ್ಷಕ್ಕೆ ಒಂದೊಂದು ಲೆವೆಲ್. ಸೊ ದಟ್ ಈಸ್ ಲೈಕ್ 3 months to 4 months ಇರುತ್ತೆ ಒಂದು ಕೋರ್ಸ್. ಓಕೆ. ಸೊ ಒಂದು ಲೆವೆಲ್ ಆದ್ಮೇಲೆ ಯು ಹ್ಯಾವ್ ಟು ಕಂಪ್ಲೀಟ್ ಆಲ್ ದಿ ಎಕ್ಸಾಮ್ಸ್ ಅಂಡ್ ಎವ್ರಿಥಿಂಗ್. ವಾವ್. ಇಟ್ಸ್ ನಾಟ್ ಓಕೆ ನಾನು ಕೋರ್ಸ್ ತಗೊಂಡೆ ಕಂಪ್ಲೀಟ್ ಆಗೋಯ್ತು ನಾನು ಜಾಯ್ನ್ ಆಗ್ಬೋದು ಆತರ ಏನಿಲ್ಲ. ನೋ, you have to score more than 80%. Wow. Okay, to be a sub class. Yeah. Yes. So join agi adella admele then next year they will teach you more stuffs. Oh wow. Hage. So now nan 8 years inda nan tax ಮಾಡ್ತಾ ಇದೀನಿ. So I think I know a little bit more about taxes now. Yes, coming to point of examination ಅಂತ ಬಂದಾಗ ಇದೇನು ಆಬ್ಜೆಕ್ಟಿವ್ ಇರತ್ತಾ, ಡಿಸ್ಕ್ರಿಪ್ಟಿವ್ ಇರತ್ತಾ, ಇಂತಿಷ್ಟ ಸಮಯ ಅಂತ ನಿಗದಿಯಾಗಿರತ್ತಾ? ಹೂ ವಿಲ್ ಕಂಡಕ್ಟ್ ದಿ ಎಕ್ಸಾಮ್? The accounting firm itself, they conduct the exam. They have their set of questions and they have their set of syllabus. Oh wow. So it's like basic ಹೇಳ್ಕೊಡ್ತಾರೆ, ಕಲಿತಾ ಹೋಗ್ತೀವಿ. ಇದೇನು ಇನ್ ಪರ್ಸನ್ ಕ್ಲಾಸಸ್ ಇರತ್ತಾ ಅಥವಾ ಆನ್ಲೈನ್ ವರ್ಚುವಲ್ ಏನಾದ್ರು ಕಲಿಬಹುದಾ ಅಂತ? ಫಸ್ಟ್ ನಾನ್ ಜಾಯ್ನ್ ಆದಾಗ ಇನ್ ಪರ್ಸನ್ ಕ್ಲಾಸಸ್ ಇದ್ದಿದ್ದು. ವಾವ್. ಸೊ ನಾವು ಆಫ್ಟರ್ ಕೋವಿಡ್ ಎಲ್ಲ ಬಂದ್ಮೇಲೆ ನಾವು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ವೆರಿ ಗುಡ್. And in between after the season I also take classes to teach people. Oh, you teach? Yeah, but through my company only, not for outside. Through my company only I also teach level 1 and level 2
ವಾವ್. ಲರ್ನರ್ಸ್. ಓಕೆ ರೈಟ್. ಸೊ ಇಂಡಿಯಾದಲ್ಲಿ ಬೀಂಗ್ ಅ ಟೀಚರ್ ಲೆಕ್ಚರರ್ ಆಗಿ ನನಗೆ ಐ ವಾಸ್ ಇನ್ ಟು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸುಮಾರು ಜನಕ್ಕೆ ಗೊತ್ತಿದೆ. ನಾನು ಟ್ಯಾಕ್ಸೇಷನ್ ಆಡಿಟಿಂಗು ಎಲ್ಲ ಸಬ್ಜೆಕ್ಟ್ಸ್ ನ ಹ್ಯಾಂಡಲ್ ಮಾಡಿರೋದ್ರಿಂದ ಐ ನೋ ಬಿಟ್ ನಾಲೆಜ್ ಅಬೌಟ್ ಟ್ಯಾಕ್ಸೇಷನ್ ಅಂತ. ರೈಟ್. ಇಂಡಿಯಾದಲ್ಲಿ ಟ್ಯಾಕ್ಸೇಷನ್ ಅಂತ ಬಂದಾಗ ಯಾವುದೇ ಕ್ಯಾಟಗರಿನಲ್ಲಿ ಇರುವಂತಹ ಪ್ರೊಫೆಷನಲ್ಸ್ ಆಗಿರೋರು ಯಾರೇ ಇದ್ರು ಕೂಡ ದೇ ವಿಲ್ ಬಿ ಲಯಬಲ್ ಟು ಪೇ ದ ಟ್ಯಾಕ್ಸ್ ಅಂತ. ನೀವು ಯಾವುದೇ ಒಂದು ಬಿಸ್ನೆಸ್ ಫಾರ್ಮ್ನ ಮಾಡಿ, ಯಾವುದೇ ಒಂದು ಪ್ರೊಫೆಷನಲ್ ಇರಿ ಅಥವಾ ಯಾವುದೇ ಒಂದು ಕಂಪನಿಗೆ ಮಾಡಿ, ಟ್ಯಾಕ್ಸ್ಗೆ ಅವರು ಲಯಬಲ್ ಇದ್ದಾರೆ, ಪೇ ಮಾಡಬೇಕು ಅಂತ. ಕೆನಡಾದಲ್ಲಿ ಯಾವ ರೀತಿ? ಇಟ್ಸ್ ಸಿಮಿಲರ್, Okay. ಬಟ್ ಅದು ಇಂಡಿಯಾನಲ್ಲಿ ಏನು ಅಂದ್ರೆ, ಈಗ ನಾವು ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ಇಟ್ಸ್ ಲೈಕ್ ಯು ಚೂಸ್ ಲೈಕ್ ವೆದರ್ ಟು ಫೈಲ್ ಅಥವಾ ಇಲ್ಲ ಅಂತ ಅನ್ನೋದೆಲ್ಲ ಆ ತರ ಇದೆ. ಬಟ್ ಕೆನಡಾನಲ್ಲಿ ವೆದರ್ ಯು ಆರ್ ವರ್ಕಿಂಗ್ ಆರ್ ನಾಟ್ ವರ್ಕಿಂಗ್, ಯು ಹ್ಯಾವ್ ಟು ಫೈಲ್ ಯುವರ್ ಟ್ಯಾಕ್ಸಸ್. ವಾವ್. ಓಕೆ. ಸುಮಾರು ಜನ ಹೀಗೆ ಅನ್ಕೊಂತಾರೆ, ನಾನು ವರ್ಕ್ ಮಾಡೇ ಇಲ್ಲ. ಸುಮಾರು ಕ್ಲೈಂಟ್ಸ್ ಬರೋರು ನನ್ಗೆ 5 years ಮಾಡಿರೋದಿಲ್ಲ ಒಂದೊಂದ್ಸರಿ. ಸೊ ಕೇಳಿದ್ರೆ ನಾನು ವರ್ಕೇ ಮಾಡಿಲ್ಲ, ಏನಕ್ಕೆ ಫೈಲ್ ಮಾಡ್ಲಿ? ರೈಟ್. ಇಂಡಿಯಾದಲ್ಲಿ ಆದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡಲಿಲ್ಲ ಅಂತಂದ್ರೆ ದಟ್ ಪರ್ಸನ್ ವಿಲ್, ಅವ್ರ ಅಕೌಂಟ್ ಸೀಸ್ ಆಗತ್ತೆ ಅಂಡ್ ಅರೆಸ್ಟ್ ಆಗ್ತಾರೆ ಅಂಡ್ ಸೋ ಮೆನಿ ಪೆನಾಲ್ಟೀಸ್ ನ ಅವರು ಪೇ ಮಾಡ್ಬೇಕಾಗತ್ತೆ. What about in Canada? Same Same so thing? because the Revenue Canada has all the details for you, whether you file taxes or not. On the ಎಲ್ಲಿವರೆಗೂ ಅವ್ರು ನಿಮಗೆ ಲೆಟರ್ ಕಳ್ಸೋದಿಲ್ವೋ, ಡಿಮ್ಯಾಂಡಿಂಗ್ ಲೆಟರ್ ಅಂತ ಹೇಳ್ತೀವಿ ನಾವು, ಡಿಮ್ಯಾಂಡ್ ಟು ಫೈಲ್ ಲೆಟರ್ ಅಂತ. ಓಕೆ. ಸೊ ಅವ್ರ ಆ ಲೆಟರ್ ಕಳ್ಸಿಲ್ಲ ಅಂತಂದ್ರೆ ಯು ಆರ್ ಓಕೆ, ಬಟ್ Safe ಅಂತ. ವೆನ್ ದೇ ಸೆಂಡ್ ದ ಲೆಟರ್ ದೇ ವಿಲ್ ಬಿ ಅ ಹ್ಯೂಜ್ ಪೆನಾಲ್ಟಿ. ವಾವ್. ಓಕೆ. ಮತ್ತೆ ಎಲ್ಲ ವರ್ಷಕ್ಕೂ ಈಗ suppose you can say like I did not file my taxes for 5 years. Okay. Okay. And when you file, maybe you are owing $1,000 ಅಂತ ಅನ್ಕೊಳ್ಳಿ. ವಾವ್. ಓಕೆ. 5 years ಆದ್ಮೇಲೆ ನೀವು ಟ್ಯಾಕ್ಸ್ ಫೈಲ್ ಮಾಡಿದಾಗ ಆ $1,000ಗೆ ವಿತ್ ಪೆನಾಲ್ಟಿ ಪ್ಲಸ್ ದ ಇಂಟ್ರೆಸ್ಟ್ ಎಲ್ಲ ಸೇರಿ 1,000 ವಿಲ್ ಬಿಕಮ್ ಅರೌಂಡ್ $8,000 to $10,000. ಮೈ ಗುಡ್ನೆಸ್. ಯಾ. ಅದ್ರ ಬದಲು ಟ್ಯಾಕ್ಸ್ ಅನ್ನ ಟ್ಯಾಕ್ಸ್ ಕಟ್ಟದ ಮೇಲೆ ಯು ಕ್ಯಾನ್ ಕಾಲ್ ದಮ್ ಅಂಡ್ ಯು ಕ್ಯಾನ್ ರಿಕ್ವೆಸ್ಟ್ ದಮ್, ಓಕೆ ಸಿ ಐ ಡೋಂಟ್ ಹ್ಯಾವ್ ಎನಫ್ ಮನಿ ಟು ಪೇ ಮೈ ಓಯಿಂಗ್ ಅಮೌಂಟ್. ಓಕೆ, ಕ್ಯಾನ್ ವಿ ಮೇಕ್ ಅನ್ ಅರೇಂಜ್ಮೆಂಟ್ ಅಂತ ಕೇಳ್ಬೋದು. ದೇ ವಿಲ್ ಡೂ ದಟ್, ದೇ ವಿಲ್ ಅಗ್ರಿ ಟು ಇಟ್. ದೇ ವಿಲ್ ಸೇ ಓಕೆ ಪೇ ಅಸ್ $100 ಎವ್ರಿ ಮಂತ್ ಅಂತ ಹೇಳ್ತಾರೆ. ಬಟ್ ವೆನ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಂತ ಅಂದಾಗ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ರೈಟ್. ಇಂಡಿಯಾದಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು CESS. ಇಲ್ಲಿ ಏನಾದ್ರು ಆತರ ಕೆನಡಾದಲ್ಲಿ ಇದೆಯಾ ಅಂದ್ರೆ ಇಟ್ ಗಿವ್ಸ್ ಬೆನಿಫಿಟ್ ರಿಲೇಟೆಡ್ ಟುವರ್ಡ್ಸ್ ಹೆಲ್ತ್ ಆಗಿರಬಹುದು, ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು. ಸೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಇಲ್ಲಿ ಯಾವ್ದು ಸೆಸ್ ಅನ್ನೋದೇನು ಇದೆ? ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವೆನ್ ಯು ಆರ್ ಫೈಲಿಂಗ್ ಟ್ಯಾಕ್ಸಸ್ ದೇರ್ ಆರ್ ಸಮ್ ಕ್ರೆಡಿಟ್ಸ್. ವಿ ಸೇ ದಟ್ ಇಟ್ಸ್ ಕ್ರೆಡಿಟ್ಸ್. ವಾವ್. ಓಕೆ. There are two different credits. One is refundable credits, non-refundable wow. credits. Okay, non-refundable credits will help you save on taxes. That only can help you if you have an income. Okay. Okay, income irli, income ilde irli, non-refundable credits idde irutte. So when you get the benefit when you have an income. Right. Okay. Refundable credits are like ಈಗ ಮಕ್ಕಳು ಡೇ ಕೇರ್ ಹೋಗ್ತಾರೆ. ಓಕೆ, ಅಪ್ಪ ಅಮ್ಮ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ. ರೈಟ್. ಸೊ ದೇ ಪೇ ಫಾರ್ ಡೇ ಕೇರ್. ವಾವ್. ಆವಾಗ ಪ್ರೊವಿನ್ಷಿಯಲ್ ಗವರ್ಮೆಂಟ್ ರೀಫಂಡಬಲ್ ಕ್ರೆಡಿಟ್ ಅಂತ ಕೊಡುತ್ತೆ. ಬಿಕಾಸ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಲೈಕ್ ದೇ ಆರ್ ಸೆಂಡಿಂಗ್ ದೇರ್ ಕಿಡ್ ಟು ಡೇ ಕೇರ್ ಟು ಅರ್ನ್ ಟು ಮೇಕ್ ಮನಿ. ರೈಟ್. ಅಂಡ್ ದೇ ಆರ್ ಪೇಯಿಂಗ್ ಟ್ಯಾಕ್ಸಸ್. ರೈಟ್. ಅಲ್ಲಿ ಕೂಡ ರೆವೆನ್ಯೂ ಜನರೇಟ್ ಆಗ್ತಾರೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ದೇ ಗಿವ್ ಅ ರೀಫಂಡಬಲ್ ಕ್ರೆಡಿಟ್ಸ್. ರೈಟ್. ಇಂಡಿಯಾದಲ್ಲಿ ಹೇಮಾ ಅವರೇ, ಗವರ್ಮೆಂಟ್ ಏನಾದ್ರು ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡ್ತು ಅಂತಂದ್ರೆ ಇಟ್ ವಿಲ್ ಯುಟಿಲೈಸ್ ದಟ್ ರಿಸೋರ್ಸಸ್ ಇನ್ ಡೆವಲಪ್ಮೆಂಟ್ ಆಫ್ ಎನ್ವಿರಾನ್ಮೆಂಟ್. ಅಂದ್ರೆ ಹೆಲ್ತ್ ಸೆಕ್ಟರ್ ಆಗಿರಬಹುದು, ಎಜುಕೇಶನ್ ಆಗಿರಬಹುದು, ಯಾವುದೇ ಫೀಲ್ಡ್ ಅಲ್ಲಿ, ಟ್ರಾವೆಲ್ ಅಲ್ಲಿ ಆಗಿರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಡೆವಲಪ್ಮೆಂಟ್ ಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಲ್ಲಿ ಅದನ್ನ ಬಂಡವಾಳನ ಹೂಡಿಕೆ ಮಾಡುತ್ತೆ. ರೈಟ್. ಇಲ್ಲಿ ಗವರ್ಮೆಂಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿ ಏನ್ ಮಾಡುತ್ತೆ? I can say that tax collection, obviously that is going to be for what education free ಇದೆ ಇಲ್ಲಿ. So up to grade 12 it is a free education. Yes. So they utilize for that. And they also utilize for child benefit ಅಂತ ಕೊಡ್ತಾರೆ. ಓಕೆ. ಚೈಲ್ಡ್ ಬೆನಿಫಿಟ್ ಇಸ್ ಫಾರ್ ಲೈಕ್ ಆಲ್ ಎಲ್ಲ ಮಕ್ಳಿಗೂ. ಚೈಲ್ಡ್ ಬೆನಿಫಿಟ್ ಅಂದ್ರೆ ಯಾವ ಏಜ್ ಲಿಮಿಟ್ ತನಕ ಬೆನಿಫಿಟ್ ಸಿಗಬಹುದು ಮಕ್ಕಳಿಗೆ? until they turn 18. 18 ವರೆಗೂ ಚೈಲ್ಡ್ ಬೆನಿಫಿಟ್ ಸಿಗುತ್ತೆ. ಓಕೆ. ಸೊ ಎಲ್ಲ ಫೀಲ್ಡ್ ಗಳೂ ದೇ ಇನ್ವೆಸ್ಟ್. ಓಕೆ. ರೈಟ್.
ಸೊ ಈಗ ಇಂಡಿಯಾದಲ್ಲಿ ಈಗ ನಾನಾದ್ರೂ ಏನಾದ್ರೂ ಒಂದು ಕಂಪನಿಗೆ ವರ್ಕ್ ಮಾಡ್ತೀನಿ ಅಂದ್ರೆ ನನ್ನ ಸಿ ಟಿ ಸಿ ಮೇಲೆ ನನ್ನ ಅಲವೆನ್ಸಸ್ ಇರತ್ತೆ, ಡಿ ಎ ಆಗಿರ್ಬೋದು, ಟಿ ಎ ಆಗಿರಬಹುದು, LTA ಆಗಿರಬಹುದು, ಮತ್ತೆ ನನ್ನ ಹೂಡಿಕೆ, ಬಂಡವಾಳ ಹೂಡಿಕೆ ನಾನು ಎಲ್ಲಿ ಮಾಡ್ತೀನಿ, ಮ್ಯೂಚುವಲ್ ಫಂಡ್ಸು, PF ಆಗಿರ್ಬೋದು, ಪ್ರಾವಿಡೆಂಟ್ ಫಂಡ್ಸ್ ಆಗಿರಬಹುದು, ಇನ್ಶೂರೆನ್ಸ್ ನ ತಗೊಂಡಿರ್ತೀನಿ. ಸೊ ಇದೆಲ್ಲದ್ರ ಮೇಲೆ ಡಾಕ್ಯುಮೆಂಟ್ಸ್ ನಾನು ಪ್ರೊಡ್ಯೂಸ್ ಮಾಡಿ ಟ್ಯಾಕ್ಸ್ ನ ಡಿಡಕ್ಷನ್ ಗೆ ನಾನು ಅಪ್ಲೈ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹೌ ಅಬೌಟ್ ಇನ್ ಕ್ಯಾನಡಾ? ಸೇಮ್. ಓಕೆ, ಕೆನಡಾನಲ್ಲಿ ನೀವು CPP ಅಂತ ಕಟ್ತೀರಾ. ವರ್ಕಿಂಗ್ ಫಾರ್ ಎ ಕಂಪನಿ, ಆಟೋಮೆಟಿಕ್ ಆಗಿ ಎಂಪ್ಲಾಯರ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಅಂಡ್ ಯು ಆಲ್ಸೋ ಕಾಂಟ್ರಿಬ್ಯೂಟ್. ಎಸ್, ಇದು ಈಕ್ವಲ್ ಶೇರ್ ಇರುತ್ತೆ ಅಂತ, EPF ತರ. ರೈಟ್. ಸೊ ಕೆನಡಾ ಪೆನ್ಷನ್ ಪ್ಲಾನ್ ಅಂತ. ಎಸ್. ಸೊ ಅದನ್ನ ಕಾಂಟ್ರಿಬ್ಯೂಟ್ ಮಾಡಿದಾಗ ವೆನ್ ಯು ಆರ್ ಫೈಲಿಂಗ್ ಯುವರ್ ಟ್ಯಾಕ್ಸಸ್, ನೀವು 3000 ಕಾಂಟ್ರಿಬ್ಯೂಟ್ ಮಾಡಿರ್ತೀರಾ, 2000 ಮಾಡಿರ್ತೀರಾ, ಅದಕ್ಕೆ ನಾನು ಮುಂಚೆ ಹೇಳಿದ್ನಲ್ಲ, ರೈಟ್, ನಾನ್ ರಿಫಂಡಬಲ್ ಕ್ರೆಡಿಟ್ ಅಂತ. ಎಸ್, ಯು ಗೆಟ್ ದಟ್ 15% ಕ್ರೆಡಿಟ್ ಟು ರೈಟ್ ಆಫ್. ವಾವ್. Okay. Okay. And also EI ಅಂತ ಇರುತ್ತೆ, ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಬೆನಿಫಿಟ್, ಲೈಕ್ PF ತರ. Yes. ಅಲ್ಲ. ಸೊ ಅದು ಹೆಂಗೆ ಯೂಸ್ ಆಗುತ್ತೆ ಅಂದ್ರೆ, ಇನ್ ಕೇಸ್ ಯು ಲೇಡ್ ಆಫ್ ಅಂತ ಅಂದಾಗ ಯು ಕ್ಯಾನ್ ಯೂಸ್ ದಟ್ ಮನಿ. Okay, you can apply for employment benefit. Okay. And they will pay you for a certain period of time until you get a next job, based on what is your contribution. Okay. So being a tax consultant, ನೀವು ನಿಮ್ಮ ಟ್ಯಾಕ್ಸ್ ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡೋದು, ಕಂಪ್ಯೂಟೇಷನ್ ಆಫ್ ದಿ ಅಸೆಟ್ಸ್, ಲಯಬಿಲಿಟೀಸ್, ಫಿನಾನ್ಷಿಯಲ್ ಸ್ಟೇಟಸ್ ಬೇಸ್ ಮೇಲೆ. ಸೊ ಇಮ್ಯಾಜಿನ್ ಇನ್ ಅ ಕೇಸ್ ಯಾರಾದ್ರೂ ಒಬ್ಬ ಬಿಸ್ನೆಸ್ ಮೆನ್ ಲಾನ ಅವನು ಬಿಸ್ನೆಸ್ ರನ್ ಮಾಡ್ತಾ ಇರ್ತಾರೆ ಅವರು. ಸೊ ದೇ ವಿಲ್ ಬಿ ಫೇಸಿಂಗ್ ಸಡನ್ ಲಾಸ್, ಲೇ ಆಫ್ ಆಗತ್ತೆ. ಸೊ ದೇ ವಿಲ್ ಬಿ ನಾಟ್ ಇನ್ ಅ ಪೊಸಿಷನ್ ಟು ಪೇ ದ ಟ್ಯಾಕ್ಸ್. ವಾಟ್ ಡು ಯು ಸೇ ಇನ್ ದಿಸ್ ಕೇಸ್? Okay, there are ways that they can let the Revenue Canada what is happening with their business. Oh wow. So accountant yaru their file complete ಮಾಡ್ತಾ ಇರ್ತಾರೆ. After that file is done, okay, they always have an opportunity Revenue Canada call ಮಾಡೋದು. Okay. So ಅವರು call ಮಾಡಿ they can explain, okay, this is what is happening ಅಂತ. Either they can file a bankruptcy. Oh, okay. So there are ways that when they go to a figure it out accountant, they will let them know like what is the next step to do. Right. So the main concept, they can file a bankruptcy and they have to be in contact with Revenue Canada. Right. Very curious again. So ಈಗ ಯಾವುದೇ ಒಂದು ಟ್ಯಾಕ್ಸ್ ನ ಫೈಲ್ ಮಾಡ್ಬೇಕಾದ್ರೆ ಯಾವುದೇ ಪ್ರೊಫೆಷನಲ್ ಇರೋರು ಈ ಓಲ್ಡ್ ರಿಜಿಮ್ ಅಂಡ್ ನ್ಯೂ ರಿಜಿಮ್ ಅಂತ ಇದೆ ಕಾನ್ಸೆಪ್ಟ್. ಅಂದ್ರೆ ಈ ಅಪ್ಗ್ರೇಡೇಷನ್ ಆಗ್ತಾ ಇರತ್ತೆ ಟ್ಯಾಕ್ಸ್ ಲಾಸ್ ಅಲ್ಲಿ ಅಲ್ವಾ. ಸೊ ಈಗ ಕೆಲವೊಂದು ಕೇಸಸ್ ಅಲ್ಲಿ ಓಲ್ಡ್ ರಿಜಿಮ್ ಪ್ರಕಾರ ಟ್ಯಾಕ್ಸ್ ನ ಫೈಲ್ ಮಾಡ್ತಾರೆ, ದೇ ಗೆಟ್ ದಿ ರಿಇನ್ವೆಸ್ಟ್ಮೆಂಟ್ ರಿಫಂಡ್ ಆಗ್ತಾ ಹೋಗುತ್ತೆ. ಕೆಲವೊಂದು ಕೇಸಸ್ ಅಲ್ಲಿ ನ್ಯೂ ರಿಜಿಮ್ ಸೂಟಬಲ್ ಆಗತ್ತೆ. ಸೊ ಈ ಕಾನ್ಸೆಪ್ಟ್ ಏನಾದ್ರೂ ಕೆನಡಾದಲ್ಲಿ ಇದೆಯಾ? No, there is no such kind of concepts. I Okay. don't remember Right. anything like ಇಂಡಿಯಾದಲ್ಲಿ that. ಇದೆ ಆತರ. ಸೊ ಸೊ ಈಗ ನಾವು ಟ್ಯಾಕ್ಸೇಷನ್ ಫೈಲ್ ಮಾಡ್ಬೇಕಾದ್ರೆ ಎಕ್ಸಂಪ್ಷನ್ಸ್ ನ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಯಾವುದೇ ಒಬ್ಬ ಪ್ರೊಫೆಷನಲ್ ಇರೋರು ಇಂಡಿವಿಜುವಲ್ ಆಗಿ ನಾನು ಟ್ಯಾಕ್ಸ್ ನ ಫೈಲ್ ಮಾಡಬಹುದಾ ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಮುಖಾಂತರನೇ ಹೋಗ್ಬೇಕಾ? ಇಲ್ಲ. ಸೊ ಇಲ್ಲಿ ರೂಲ್ ಪ್ರಕಾರ ದೇ ಕ್ಯಾನ್ ಫೈಲ್ ದೇರ್ ಓನ್ ಟ್ಯಾಕ್ಸಸ್. ಓಕೆ. ಓಕೆ, ದ ಮೇನ್ ಪ್ರಾಬ್ಲಮ್ ಏನ್ ಬರುತ್ತೆ ಅಂತಂದ್ರೆ, ದೇ ಆರ್ ನಾಟ್ ಎವ್ರಿಬಡಿ ಆರ್ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಅಲ್ಲ. ಓಕೆ, ಇಂಡಿವಿಜುವಲಿ ಲೈಕ್ ನೀವು ಓಪನ್ ಮಾಡಿ ನೋಡಿದ್ರೆ ಯು ಶುಡ್ ನೋ ವಾಟ್ ಆರ್ ಯುವರ್ ಕ್ಲೇಮ್ಸ್ ಅಂತ ಅಂದ್ಬಿಟ್ಟು. ನೀವೇನ್ ಕ್ಲೇಮ್ ಮಾಡ್ಬೋದು, ಏನ್ ಬೆನಿಫಿಟ್ಸ್ ಇದೆ, ಅದೆಲ್ಲ ನಿಮಗೆ ಗೊತ್ತಿದ್ರೆ ನೀವು ಫೈಲ್ ಮಾಡ್ಬೋದು. ಗೊತ್ತಿಲ್ಲ ಅಂತಂದ್ರೆ ಫೈಲ್ ಮಾಡಿನೂ ಯೂಸ್ ಇಲ್ಲ ಅಲ್ಲ. ಸೊ ಇಫ್ ಯು ಆರ್ ಮೇಕಿಂಗ್ ಸಮ್ false claims antandre, then after that Revenue Canada is going to come and say that okay, see, you were not eligible for these funds. Oh, wow. But you claimed. Okay, now whatever the benefit we paid you, give us back anta bartare. Oh, wow. So aa time alli they will put interest, every day interest. It's not like one time interest alla. Every day penalty and interest agutte. Oh wow, interesting. Okay? Yeah. So adukoskara we always recommend you to go to an expert. Okay. See, there is a reason elladukku experts irodu. Right. So in case na enadru imagine na enadru nim tarane tax consultant agi yavade ondu tax software mukena tax software resources mukena ನಾನು ಏನಾದ್ರೂ ಲೈಕ್ ಮೇ ಬಿ H&R ಇರತ್ತೆ, ಮತ್ತೆ ಇಂಟ್ಯೂಟ್ ಇರತ್ತೆ, ಟರ್ಬೋ ಟ್ಯಾಕ್ಸ್ ಇರತ್ತೆ. ಸೊ ಆ ತರದ್ ಏನಾದ್ರೂ ಒಂದು ಅವರ ಹೆಲ್ಪ್ ನ ತಗೊಂಡು ನಾನು ಟ್ಯಾಕ್ಸ್ ಕೋರ್ಸ್ ನ ಮಾಡ್ಕೊಂಡು ಇಫ್
if I try to file out tax by myself, will it work? Yeah, definitely. Okay. It will work. Yeah. Right. Because you have to learn. First of all, you need time. You need to give time to learn. Yes. ಅಲ್ವಾ? ಹಾ. ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಏನಿದೆ ಹ್ಮ್. ಅದನ್ನೆಲ್ಲ ಲರ್ನ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಫೈಲ್ ಯುವರ್ ಟ್ಯಾಕ್ಸಸ್. ರೈಟ್. ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 80C ಮರೆಯೋದಕ್ಕೆ ಸಾಧ್ಯ ಇಲ್ಲ. 80C, 80D, 80DD, 80E ಎಲ್ಲಾನು ಕೂಡ ಒಳ್ಳೆ ಲಾ ಸೆಕ್ಷನ್ಸ್ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ 80C ಪ್ರಕಾರ ಯಾವುದೇ ಒಂದು ಪ್ರೊಫೆಷನಲ್ ಇರೋರು ಫೈಲ್ ಮಾಡ್ಬೇಕಾದ್ರೆ ಟ್ಯಾಕ್ಸೇಷನ್ ಅನ್ನ ನಾವು ಎಕ್ಸಮ್ಷನ್ಸ್, ನಾವು ಏನು ಇನ್ಶೂರೆನ್ಸ್ ಪೇ ಮಾಡಿರ್ತೀವಿ, ಅಲೋವೆನ್ಸಸ್ ನ ಕಟ್ಟಿರ್ತೀವಿ, ಮತ್ತೆ ಕ್ಯಾಪಿಟಲ್ ಗೇನ್ಸ್, ಕಮಿಂಗ್ ಟು ಕ್ಯಾಪಿಟಲ್ ಗೇನ್ಸ್, ಶೇರ್ ಕ್ಯಾಪಿಟಲ್, ಮತ್ತೆ ಯಾವ್ದಾದ್ರು ಮ್ಯೂಚುವಲ್ ಫಂಡ್ಸ್ ನ ಇನ್ವೆಸ್ಟ್ ಮಾಡಿರ್ತೀವಿ, ಬಾಂಡ್ಸ್, ಸೆಕ್ಯೂರಿಟೀಸ್, ಅದ್ರ ಮೇಲೆಲ್ಲ ಅದನ್ನು ಕೂಡ ಡಾಕ್ಯುಮೆಂಟ್ ಅನ್ನ ನಾವು ಫೈಲ್ ಮಾಡಿ ಎಕ್ಸಮ್ಷನ್ಸ್ ನ ಕ್ಲೇಮ್ ಮಾಡ್ತೀವಿ. ಹೌ ಅಬೌಟ್ ಹಿಯರ್ ಇನ್ ಕ್ಯಾನಡಾ? ಸೇಮ್. ಇಲ್ಲಿ ಎಕ್ಸಮ್ಷನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಇಫ್ ಯು ಹ್ಯಾವ್ ಅ ಕ್ಯಾಪಿಟಲ್ ಗೇನ್ ಲೈಕ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇಂದ ಏನಾದ್ರು ಕ್ಯಾಪಿಟಲ್ ಗೇನ್ ಇದ್ರೆ, ರೈಟ್, ದಟ್ 50% ಈಸ್ ಟ್ಯಾಕ್ಸಬಲ್. Oh wow. So if you have $100 claim gain antandre, they will leave you $50, but you have to pay the taxes for the remaining $50 anta. Oh, okay. And coming to your medical insurance idanella ಹೇಳಿದ್ರಿ, yes, ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ನಾನ್ ರಿಫಂಡಬಲ್ ಕ್ರೆಡಿಟ್ಸ್ ಅಂತ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಯು ಕ್ಯಾನ್ ಕ್ಲೇಮ್ ಯುವರ್ ಮೆಡಿಕಲ್ ಎಕ್ಸ್ಪೆನ್ಸಸ್. ಓಕೆ. ಅಂಡ್ ಅಗೇನ್ ಎವ್ರಿ ಕ್ರೆಡಿಟ್ಸ್ ಆರ್ ಡಿಪೆಂಡ್ಸ್ ಆನ್ ಯುವರ್ ಇನ್ಕಮ್. Oh, okay. Yeah. So non-refundable credits ಅಲ್ಲಿ you can claim medical ಅಂತ ಹೇಳಿದೆ. Medical has to be, there is a certain criteria like you have to meet based on your income. If your medical is more than that threshold, ಆ par value ಮೇಲಿದ್ರೆ ಅದನ್ನ ಮಾತ್ರ you can claim. Again, that is for 15%. Oh wow. Okay? And you have a tuitions, like if you are pay for tuition alla, tuition fee ಕಟ್ಟಾಗ್ಲೂ then you can claim all those credits. Yeah, ನಾವೀಗ ರೆಂಟೆಡ್ ಹೌಸ್ ಅಲ್ಲಿ ಇರ್ತೀವಿ. ಓಕೆ. ಸೊ ವಿ ಪ್ರೆಸೆಂಟ್ ದಟ್ ಡಾಕ್ಯುಮೆಂಟ್ ಆಲ್ಸೋ, ರೆಂಟ್ ಅಲ್ಲಿ ಇದೀವಿ ಅಂತ ಹೇಳಿ, ದಟ್ ಆಲ್ಸೋ ಕಮ್ಸ್ ಅಂಡರ್ ಎಕ್ಸಮ್ಷನ್. ವಾಟ್ ಅಬೌಟ್ ಇನ್ ಕ್ಯಾನಡಾ? ಇಲ್ಲಿ ಬೆನಿಫಿಟ್ಸ್ ಅಂತ ಬರುತ್ತೆ. ರೈಟ್, ಬೆನಿಫಿಟ್ಸ್. ಇಟ್ಸ್ ದೇರ್ ಆರ್ 3 different ways. Yes. Credits, non-refundable or refundable, and there comes benefits. Okay, can you please explain in detail credits ಅನ್ನ ಯಾವ್ದ್ರ ರೀತಿ ಕನ್ಸಿಡರ್ ಮಾಡ್ತೀರಿ, ರಿಫಂಡಬಲ್, ನಾನ್ ರಿಫಂಡಬಲ್, ಮತ್ತೆ ಬೆನಿಫಿಟ್ಸ್ ಬೈಫಿಕೇಶನ್ ಕೊಟ್ರೆ ಏನ್ ಹೇಳ್ಬೇಕು? ಕ್ರೆಡಿಟ್ಸ್ ಬಂದು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದೀನಿ, ರಿಫಂಡಬಲ್ ಅಂಡ್ ನಾನ್ ರಿಫಂಡಬಲ್ ಅಂತ ಅಂದ್ಬಿಟ್ಟು. ಸೊ ಇಟ್ ವಿಲ್ ಗಿವ್ಸ್ ಯು 15% ಕ್ರೆಡಿಟ್. ಇಫ್ ಯು ಹ್ಯಾವ್ ಅನ್ ಇನ್ಕಮ್, it will help you to lower your taxes. ಇನ್ಕಮ್ ಅಂತ ಬಂದಾಗ ಇಂತಿಷ್ಟು ಫಿಗರ್. ಹೌದು. ದ ಬೇಸಿಕ್ ಪರ್ಸನಲ್ ಅಮೌಂಟ್ ಅಂತ ರೆವೆನ್ಯೂ ಕೆನಡಾ ಕೊಡುತ್ತೆ, ಪ್ರಿನ್ಸಿಪಲ್ ಅಮೌಂಟ್. Yes. So this year it is like 15,500 is a basic personal amount. Every year change ಆಗುತ್ತೆ. Every year it raise ಆಗ್ತಾ ಹೋಗುತ್ತೆ, renewal ಆಗ್ತಾ ಹೋಗುತ್ತೆ. Right. So this year it's 15,000. So you can say up to $15,000. Wow. You don't pay any taxes. That's great. Okay. If your income is $15,000 and employer ಏನಾದ್ರು ಟ್ಯಾಕ್ಸ್ ಅದಕ್ಕೆ ಡಿಡಕ್ಟ್ ಮಾಡಿದ್ರೆ, you will get everything back as a refund. Reimbursement ಆಗ್ಬಿಡತ್ತೆ ನಿಮಗೆ. ಯಾಕೆಂತಂದ್ರೆ ನಾನ್ ರಿಫಂಡಬಲ್ ಕ್ರೆಡಿಟ್ಸ್ for 15,000 is 15%, and the tax bracket is also 15%. So ಅಲ್ಲಿಗೆ ವೇವ್ ಆಫ್ ಬ್ಯಾಲೆನ್ಸ್ ಆಗುತ್ತೆ. That is what. And now progressive tax ಇಲ್ಲಿ ಕೆನಡಾನಲ್ಲಿ. So there are brackets. Oh. Okay. So if your income is certain amount, you will be in a first tax bracket. And then on ಸ್ವಲ್ಪ ಮತ್ತೆ ಇನ್ಕಮ್ ಜಾಸ್ತಿ ಆದ್ರೆ then you jump into a second tax bracket. Boon. So it's bonus for Revenue Canada, you can say. That's so nice. Yes, okay. Yeah. People who make more income, they pay more taxes. That's so That's nice. the main concept here. Yes, ಇಂಡಿಯಾದಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಬೈಫರ್ಗೇಷನ್ ಕೇಳಿರ್ತೀವಿ. ರೈಟ್. ಡೈರೆಕ್ಟ್ ಟ್ಯಾಕ್ಸ್ ಅನ್ನ ನಾವೇನೋ ಬಿಸ್ನೆಸ್ ಮೇಲೆ ಮಾಡೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ಪೇ ಮಾಡೋದು. ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಕೆನಡಾದಲ್ಲಿ? ಎನಿ ಆತರ ಬೈಫರ್ಗೇಷನ್ ಏನಾದ್ರು ಇದೆ? When you're filing your personal taxes, ಅದು consideration ಬರೋದಿಲ್ಲ. Okay. So when you are doing a business return, and if you are collecting GSTs, then you have to file a GST tax return plus your business return. So two separate ಅಂತ ಬರುತ್ತೆ. And we were talking about benefits ಅಲ್ಲ. Yes. So ಆವಾಗ ಈಗ
ಫಸ್ಟ್ ಬ್ರಾಕೆಟ್ ನಾವು ಹೇಳಿದ್ವಿ 15,000 ಅಂತ. ಕರೆಕ್ಟ್. ಇಫ್ ಯುವರ್ ಇನ್ಕಮ್ ಇಸ್ ಲೆಸ್ ದನ್ ಲೈಕ್ $30,000 ಅಂತಂದ್ರೆ the benefits will also come to you. Wow. So that is called like a GST benefit. GST ಇಲ್ಲೂ ಇದೆಯಾ? ಹಾ, ಇದು ಇದೆ. Oh wow. So they will get GST benefits and also GST is from a federal government that they get. ಮತ್ತೆ ಪ್ರೊವಿನ್ಷಿಯಲ್ ಗವರ್ಮೆಂಟ್ ಇಂದ ಟ್ರಿಲಿಯಂ ಬೆನಿಫಿಟ್ ಅಂತ ಸಿಗುತ್ತೆ. ಏನದು? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಅದು? ಟ್ರಿಲಿಯಂ ಬೆನಿಫಿಟ್ ಅಂತಂದ್ರೆ ಯು ಸೆಡ್ ಲೈಕ್ ಓಕೆ ನಾವು ರೆಂಟ್ ಕಟ್ತೀವಿ, ರೈಟ್ ಅಂತೆಲ್ಲ ಹೇಳಿದ್ರಿ, ರೈಟ್. ಓಕೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಸೊ ಯು ಪೇಡ್ ಯುವರ್ ರೆಂಟ್ ಅಂಡ್ ಯು ಯೂಸ್ ದ ಯುಟಿಲಿಟೀಸ್ ಎಲ್ಲದಕ್ಕೂ ಪೇ ಮಾಡಿದೀರಾ, ರೈಟ್. ಸೊ ಫ್ರಮ್ ಅವರ್ ಎಂಡ್ ಬಿಕಾಸ್ ಯುವರ್ ಇನ್ಕಮ್ ಈಸ್ ಲೋ ವಿ ವಿಲ್ ಗಿವ್ ಯು ಸರ್ಟನ್ ಬೆನಿಫಿಟ್ಸ್ ಯು ಕ್ಯಾನ್ ಯೂಸ್ ಅಂತ. ಹಂಗಾಗಿ ಅದನ್ನ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಅಂಡ್ ಬೆನಿಫಿಟ್ಸ್ ಆಲ್ವೇಸ್ ಡಿಪೆಂಡ್ ಆನ್ ದಿ ಇನ್ಕಮ್. ಓಕೆ, ವೆನ್ ಯು ಹ್ಯಾವ್ ಮೋರ್ ಇನ್ಕಮ್ ಯು ಡೋಂಟ್ ಗೆಟ್ ದ ಬೆನಿಫಿಟ್ಸ್. ದಟ್ಸ್ ಸೋ ಇಂಟ್ರೆಸ್ಟಿಂಗ್. ಇಂಡಿಯಾದಲ್ಲಿ ಸೆಕ್ಷನ್ 80DD, I remember, if I am wrong I am so sorry. So 80DD ಪ್ರಕಾರ ಯಾರಾದ್ರೂ ಕ್ರಿಟಿಕಲ್ ಇಲ್ನೆಸ್ ಡಿಪೆಂಡೆಂಟ್ ಯಾರು ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಡಿಪೆಂಡೆಂಟ್, ನನಗೆ ಇನ್ನೊಬ್ರು ಡಿಪೆಂಡೆಂಟ್ ಆಗಿದ್ದಾರೆ, ವೇರ್ ಹಿ ಇಸ್ ನಾಟ್ ಇನ್ ಅ ಕಂಡೀಷನ್ ಟು ಅರ್ನ್ ಎನಿಥಿಂಗ್, ಆರ್ ಅವರು ಫಿಸಿಕಲಿ ಹಿ ಇಸ್ not so any kind of infirmity or disability. Yes, so ಅವರಿಗೆ he is totally dependent on me. So ನಾನು ಟ್ಯಾಕ್ಸ್ ನ ಫೈಲ್ ಮಾಡಿದಾಗ I will get a complete full refund. So is there any situation that happens in Canada ಆತರ? ಓಕೆ, ಇಲ್ಲಿ ನಾವಾಗೆ ನಾವು ಓಕೆ ನಾನು ಇವ್ರನ್ನ ನೋಡ್ಕೊಂತಾ ಇದ್ದೀನಿ, ನನ್ ಕ್ರೆಡಿಟ್ ಬೇಕು ಅಂತ ಹೇಳಕ್ ಆಗೋದಿಲ್ಲ. Okay, so everything has to go through paperwork. Wow. Okay. So if somebody ಯಾರಾದ್ರೂ ಇನ್ಫರ್ಮಿಟಿ ಇದ್ರೆ, ಡಿಸಬಿಲಿಟಿ ಇದ್ರೆ, ಫಸ್ಟ್ ಯುವರ್ ಡಾಕ್ಟರ್ ಹ್ಯಾವ್ ಟು ಕಂಪ್ಲೀಟ್ ಅ ಫಾರ್ಮ್, ಡಿಸಬಿಲಿಟಿ ಫಾರ್ಮ್ ಅಂತ ಬರುತ್ತೆ. ಡಾಕ್ಟರ್ ಅದನ್ನ ಕಂಪ್ಲೀಟ್ ಮಾಡಿ ಅವರು ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ದೀಸ್ ಆರ್ ದ ಥಿಂಗ್ಸ್ ದಟ್ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಅಂತ ಅಂದ್ಬಿಟ್ಟು. Right. Then they will upload to Revenue Canada. Okay, Revenue Canada will go through with all the paperwork. ಆಮೇಲೆ they will decide, okay, is this person approved for disability ಅಂತ ಬಂದಾಗ ಮಾತ್ರ that also should show on that particular person file ಅಲ್ಲಿ. Wow. Okay. ಈಗ ಒಬ್ರಿಗೆ ಡಿಸಬಿಲಿಟಿ ಇದೆ, ಆ ಪರ್ಸನ್ ಅಪ್ಲೈ ಮಾಡಿದ್ದಾರೆ, ಅವ್ರದ್ದು ಸಿನ್ ನಂಬರ್ ನಾವು ಓಪನ್ ಮಾಡಿ ನೋಡಿದಾಗ, ರೆಪಾ ಕ್ಲೈಂಟ್ ಅಂತ ಹೇಳ್ತೀವಿ ನಾವು, ಅವ್ರದ್ದು ಅಕೌಂಟ್ ಅಲ್ಲಿ ಲಾಗಿನ್ ಆಗಿ ನೋಡಿದಾಗ ಅಲ್ಲಿ ಇರ್ಬೇಕು, Okay, this person is legally registered ಇರಬೇಕು, he is eligible for disability tax credit ಅಂತ. Oh wow. Okay. ಅದು ಅವ್ರಿಗಾಯ್ತು. Okay. ಸೊ ಈಗ ನಾನು ಅವ್ರಿಗಿಂತ ಕ್ಲೇಮ್ ಮಾಡ್ಬೇಕು ಅಂತಂದ್ರೆ ದೇ ಆಲ್ಸೋ ಹ್ಯಾವ್ ಟು ಅಪ್ರೂವ್ ಫಾರ್ ಮೀ ಟು ಕ್ಲೇಮ್. ಅಪ್ರೋಚ್ ಮಾಡ್ಬೇಕು. ಅದ್ರಲ್ಲಿ ನೆಕ್ಸ್ಟ್ ನನ್ನ ಫೈಲ್ ಅಲ್ಲಿ ತೋರಿಸ್ಬೇಕು, ಈ ಪರ್ಸನ್ ಈಸ್ ಎಲಿಜಿಬಲ್ ಟು ಕ್ಲೇಮ್ ಅ ಡಿಸಬಿಲಿಟಿ ಕ್ರೆಡಿಟ್ ಫಾರ್ ದಿಸ್ ಪರ್ಸನ್ ಅಂತ ಮೆನ್ಷನ್ ಮಾಡ್ತಾರೆ. ಆಗಷ್ಟೇನೆ again it comes to non-refundable credits. Very nice. Okay, yeah, income ಜಾಸ್ತಿ ಇದ್ರೆ you claim non-refundable credit, disability credits ಅಂತ ಬರುತ್ತೆ, ಮತ್ತೆ ಕೇರ್ ಗಿವರ್ ಅಮೌಂಟ್ ಅಂತ ಬರುತ್ತೆ. So the whole process ಬಂದಿದ್ದು ನಿಮ್ಮ ಇನ್ಕಮ್ ಲೆವೆಲ್ ಮೇಲೆನೆ. ಸೊ ನಿಮ್ಮ ಇನ್ಕಮ್ ಜಾಸ್ತಿ ಇದ್ರೆ and you have these credits, ಅವಾಗ it will help you 15% ಅಂತ ಅಂದಾಗ obviously the refund is going to increase. ಯಾಕಂದ್ರೆ ಆಲ್ರೆಡಿ ರೆವೆನ್ಯೂ ಕೆನಡಾ ಎಂಪ್ಲಾಯರ್ ಟ್ಯಾಕ್ಸ್ ಡಿಡಕ್ಟ್ ಮಾಡ್ಬಿಟ್ಟಿರ್ತಾರೆ. Right. Before the money come to you, yes, the government already had taken their share. Yes. ಅವರ ಶೇರ್ ನ ಅವರು ತಗೊಂಡ್ಬಿಟ್ಟಿರ್ತಾರೆ already. The purpose of filing your return is to show that these are my expenses, these are the credits that I have. Yes. Based on that I am only supposed to pay this much of money and you had more money of mine. Okay, give me back ಅಂತ. Wow. So one more, I'm very curious. ಇಂಡಿಯಾದಲ್ಲಾದ್ರೆ ಸೆಕ್ಷನ್ 80E I think. ಸೊ ಅದರಲ್ಲಿ ಈ ಎಜುಕೇಶನ್ ಲೋನ್ ಅಂತ ತಗೊಂಡಿರ್ತಾರೆ. ಸೊ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿರ್ತಾರಲ್ಲ ಆ ಬ್ಯಾಂಕು ಚಾರ್ಜ್ ಮಾಡಿರ್ತಾರಲ್ಲ, ಅದನ್ನ ನಾವು ಪ್ರೊಡ್ಯೂಸ್ ಮಾಡಿದ್ರೆ ವಿ ಗೆಟ್ ದಿ ರಿಟರ್ನ್ಸ್. ಹೌ ಅಬೌಟ್ ಇನ್ ಕ್ಯಾನಡಾ? Yes. ಸೊ ವಾಟ್ ಎವರ್ ದ ಇಂಟ್ರೆಸ್ಟ್ ನಾವು ಪೇ ಮಾಡಿರ್ತೀವಲ್ಲ, ಅದನ್ನ ಟ್ಯಾಕ್ಸ್ ಫೈಲ್ ಮಾಡೋ ಟೈಮಲ್ಲಿ ಯು ವಿಲ್ ಕ್ಲೇಮ್ ಇಟ್, ದಟ್ ಸೇಯಿಂಗ್ ಲೈಕ್ ದಿಸ್ ಇಸ್ ಮೈ ಇಂಟ್ರೆಸ್ಟ್ ದಟ್ ಐ ಪೇ ಟುವರ್ಡ್ಸ್ ಮೈ ಎಜುಕೇಶನ್ ಲೋನ್ ಅಂತ ಹೇಳಿದಾಗ ನಿಮ್ದು ಟ್ಯಾಕ್ಸ್ ಪೇಯಬಲ್ ರಿಡ್ಯೂಸ್ ಆಗ್ತಾ ಬರುತ್ತೆ. ರೈಟ್. ಯಾ, ಸೊ ದಿಸ್ ಇಸ್ ರಿಲೇಟೆಡ್ ಟು ಟ್ಯಾಕ್ಸ್ ಆಯ್ತು. ಕಮಿಂಗ್ ಟು ಅ ಜನರಲ್ ಪಾಯಿಂಟ್, ಈಗ ಟ್ಯಾಕ್ಸ್ ನ ಫೈಲ್ ಮಾಡ್ಬೇಕಾದ್ರೆ ಇಮ್ಯಾಜಿನ್ ನಾನೇ ಕ್ಲೈಂಟ್ ಬಂದೆ ನಿಮ್ಮ ಹತ್ರ, ಸೊ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಐ ನೀಡ್ ಟು ಪ್ರೊಡ್ಯೂಸ್ ಯು for a tax consultant?
Everything that related to your income. Okay. Okay, if Huh. you have an income, Mm-hmm. ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಂಪ್ಲಾಯರ್ ವಿಲ್ ಗಿವ್ ಯು T4. Okay. Okay, and if you are working from home and you want to claim expenses ಅಂತಂದ್ರೆ again employer will give you a form. Okay, ಸೊ ಸಾರಿ ಟು ಡಿವಿಯೇಟ್, ಈ T4 ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಕ್ಕಾಗತ್ತಾ? T4 is nothing but your income details. ಓಕೆ. Okay, ಅದು ಟ್ಯಾಕ್ಸ್ ಫಾರ್ಮ್. Mm-hmm. ಓಕೆ, Mm. ಅದರಲ್ಲಿ ವಾಟ್ ಈಸ್ ಯುವರ್ ಇನ್ಕಮ್, ವಾಟ್ ಈಸ್ ಯುವರ್ ಟೋಟಲ್ ಇನ್ಕಮ್, Mm. ಅದರಲ್ಲಿ CPP ಏನ್ ಡಿಡಕ್ಟ್ ಆಗಿದೆ, Mm-hmm. EI ಏನ್ ಡಿಡಕ್ಟ್ ಆಗಿದೆ, Right. ಅಂಡ್ ಸಮ್ ಪೀಪಲ್ ಹ್ಯಾವ್ ಯೂನಿಯನ್ ಇನ್ ಅಟ್ ದೇರ್ ವರ್ಕ್ ಪ್ಲೇಸ್. Okay. ಸೊ ಯೂನಿಯನ್ಗೆ ಏನಾದ್ರು ಕಟ್ಟಿದ್ರೆ ಅದಿರುತ್ತೆ. Mm-hmm. ಸೊ ಆಲ್ ಯುವರ್ ಇನ್ಫಾರ್ಮೇಶನ್ ಈಸ್ ಗೋಯಿಂಗ್ ಟು ಬಿ ಇನ್ ದಟ್ ಫಾರ್ಮ್. Yes. Okay, Ah. so we need that to Mhm. figure out like what Mhm. was your income and the tax deduction ಏನಾಗಿದೆ Right. ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ we need that form. ನಾನೀಗ ನನ್ನ ಟ್ಯಾಕ್ಸ್ ಅನ್ನ ಎಕ್ಸಾಮಿಷನ್ಸ್ ನ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತೀವಿ, ಡೊನೇಷನ್ಸ್ ಕೊಡ್ತೀವಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಗೆ. ವಿ ಸ್ಪಾನ್ಸರ್, ವಿ ಡೊನೇಟೆಡ್. ಆ ರೆಸಿಪ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಗೆ ಡಿಡಕ್ಷನ್ಸ್ ಅನ್ನೋದು ಬೆನಿಫಿಟ್ ಸಿಗ್ತಾ ಇತ್ತು. ಇಲ್ಲೂ ಆ ತರ ಪ್ರಾಸೆಸ್ ಇದೆಯಾ? ಹಾ, ಸಿಗುತ್ತೆ. It has to be a registered charity. Oh wow. Okay, so you get a tax receipt when you contribute to donations. But the beauty ಅಂತಂದ್ರೆ ಈ ವರ್ಷ ಇಫ್ ಯು ಕಾಂಟ್ರಿಬ್ಯೂಟೆಡ್ ಓನ್ಲಿ $100 ಅಂತ ಅಂದ್ರೆ ಅಂಡ್ ಯು ಫೀಲ್ ಲೈಕ್ ಓಕೆ ನನಗೆ ಇನ್ಕಮ್ ಇಲ್ಲ ಈ ವರ್ಷ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಮೀ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್, ಯು ಕ್ಯಾನ್ ಕ್ಲೇಮ್ ನೆಕ್ಸ್ಟ್ ಇಯರ್. ಹೌದಾ? ಯು ಕ್ಯಾನ್ ಗೋ ಬ್ಯಾಕ್ ಟು 10 years ವರ್ತ್ ಡೊನೇಷನ್ಸ್ ಯು ಕ್ಯಾನ್ ಕ್ಲೇಮ್ ಒನ್ ಟೈಮ್. Oh wow, that's great. Right. So ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದ್ರೂ ಒಂದು ಕಾಂಪ್ಲೆಕ್ಸ್, ನನ್ನ ಹತ್ರ ಒಂದು ಬಿಲ್ಡಿಂಗ್ ಇದೆ, ಒಂದು ಬಿಗ್ ಅಸೆಟ್ಸ್ ಇದೆ ನನ್ನ ಹತ್ರ, ಕಾಂಪ್ಲೆಕ್ಸ್ ನಾನು ರೆಂಟ್ಗೆ ಕೊಡ್ತಾ ಇದ್ದೀನಿ, ಐ ಓನ್ ಅಸೆಟ್ಸ್ ಇಂದ ನಾನು ರೆವಿನ್ಯೂ ಜನರೇಟ್ ಮಾಡ್ಕೋತಾ ಇದ್ದೀನಿ, ನಾನು ಟ್ಯಾಕ್ಸ್ ಗೆ ಫೈಲ್ ಮಾಡಬೇಕು, ಅದನ್ನು ಕೂಡ ನಾನು ಎಕ್ಸೆಂಪ್ಷನ್ ಆಗಿ ಕೊಟ್ಟು ರಿಟರ್ನ್ಸ್ ತಗೋಬಹುದು ಇಂಡಿಯಾದಲ್ಲಿ. ಇಲ್ಲಿ ಹೇಗೆ? ಸೊ ವಾಟ್ ಎವರ್ ನೀವು ಪ್ರಾಪರ್ಟಿ ರೆಂಟ್ ಮಾಡಿದಾಗ ಯು ವಿಲ್ claim a rental expenses, rental income and expense. Right. Okay. So then you show what is your rent that you collected. ಆಮೇಲೆ ಅದರಲ್ಲಿ ನೀವೇನೇ ಅಪ್ಗ್ರೇಡ್ ಮಾಡಿರ್ಬೋದು ಅಥವಾ ಏನಾದ್ರು ಎಲೆಕ್ಟ್ರಿಷಿಯನ್ ವರ್ಕ್ ಅದು ಇದು ಏನಾದ್ರು ಮಾಡಿರ್ಸ್ಬೋದು. Right. And you can claim all those. Wow. Okay, that will reduce your income. I think rental income reduce. It is almost similar to the Indian taxation rule. And also ನೀವು ಮಾರ್ಗೇಜ್ ಕಟ್ತಾ ಇದ್ರೆ ಮಾರ್ಗೇಜ್ ಇಂಟ್ರೆಸ್ಟ್ ಕೂಡ ನೀವು ಕ್ಲೇಮ್ ಮಾಡ್ತೀರಾ. Oh wow, that's so interesting. Right. So ಈಗ ನಾವು ಟ್ಯಾಕ್ಸೇಷನ್ ಅಂತ ಬಂದಾಗ ನೀವು ಹೇಳಿದ್ರಿ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಕ್ಲೈಂಟ್ಸ್ ನಿಮ್ಮ ಹತ್ರ ಸುಮಾರು ಜನ ಬರ್ತಾರೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಒಂದ್ ಕೇಸಲ್ಲಿ ಬಿಫೋರ್ ಯಾರು ಕ್ಲೈಂಟ್ ಸರ್ವಿಸ್ ನ ತಗೊಂಡಿರ್ತಾರಲ್ಲ, ಹಿಂದೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸ್ ನ ತಗೊಂಡಿರ್ತಾರಲ್ಲ ಕ್ಲೈಂಟ್, ಅವ್ರ ಹತ್ರ ವಿಲ್ ಬಿ ನಾಟ್ ಹ್ಯಾವಿಂಗ್ ಅ ಗುಡ್ ರಿಲೇಶನ್ಶಿಪ್, ಆಯ್ತಾ? ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ದೇ ಮೇ ಥಿಂಕ್ ವೈಲ್ ಕಮಿಂಗ್ ಟು ಯು ಆಸ್ ವೆಲ್. ಬಂದಾಗ ಆ ಪಿಕ್ಚರೈಸೇಷನ್ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಹೌ ಡು ಯು ಟ್ರೈ ಯುವರ್ ಸೆಲ್ಫ್ ಟು ಫೀಲ್ ಕಂಫರ್ಟ್ನೆಸ್ ಅನ್ನ ಅವರಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಏನು ಸ್ಟ್ರಾಟಜೀಸ್ ನ ಡೆವಲಪ್ ಮಾಡ್ತೀರಾ? Strategy, it's like okay, just to listen to them what they want to say first. Wow. Of all, right. And ಏನಾಯ್ತು, why they are not happy. ಮತ್ತೆ I always when I soon after I get my authorization, I go into their last year tax return. Wow. To see what happened ಅಂತ, ಏನ್ ಕ್ಲೇಮ್ ಮಾಡಿದ್ರು, ಏನಾಗಿರ್ಬೋದು ಅಂತ ಅನ್ನೋದಕ್ಕೆ. ಇಫ್ ದೇರ್ ಇಸ್ ಎನಿಥಿಂಗ್ ದಟ್ ಐ ಕ್ಯಾನ್ ಹೆಲ್ಪ್ ಅಥವಾ ಏನಾದ್ರು ರಾಂಗ್ ಆಗಿದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ದೆಮ್, ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಅಂತ ಅಂದ್ಬಿಟ್ಟು. ಸೊ ವಿ ಕ್ಯಾನ್ ಆಲ್ವೇಸ್ ಮೇಕ್ ಅನ್ ಅಡ್ಜಸ್ಟ್ಮೆಂಟ್. ಸೊ ಇಫ್ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದೇರ್ ಟ್ಯಾಕ್ಸಸ್ ಅಂತಂದ್ರೆ ವಿ ಕ್ಯಾನ್ ಡೂ ಅನ್ ಅಡ್ಜಸ್ಟ್ಮೆಂಟ್ ಆಲ್ಸೋ. ಈಗ ನಾನು ಕ್ಲೈಂಟ್ ಆಗಿ ಬಂದಾಗ ಐ ಎಕ್ಸ್ಪೆಕ್ಟ್ ಟ್ರಾನ್ಸ್ಪರೆನ್ಸಿ, ನನ್ನ ಡಾಕ್ಯುಮೆಂಟೇಶನ್ ಸೇಫ್ ಆಗಿರ್ಬೇಕು, ಅಂಡ್ ನೀವೇನ್ ರಿಟರ್ನ್ಸ್ ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ಐ ಆಲ್ಸೋ ರೀಚೆಕ್. ಅದು ನಾನು ಕೆಲವೊಂದ್ಸತಿ ಡಾಕ್ಯುಮೆಂಟ್ಸ್ ನ ಕೊಡೋದಿಕ್ಕೆ ಐ ಮೇ ಫೇಲ್. ಸೊ ವಾಟ್ ಯು ಡೂ ಇನ್ ದಟ್ ಕೇಸ್? First of all, when they come without their authorization, we you won't accept it. ಮಾಡಕ್ ಹೋಗೋದಿಲ್ಲ. Right, right. Okay, we need authorization. Okay, ಒಂದ್ಸರಿ authorization ಸಿಕ್ಕದ್ಮೇಲೆ I always
cross refer with them. Okay, this is what the CRA has for you. These are the slips that CRA ಹತ್ರ ಇರೋದು, and this is what you submitted to me. Okay, ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ತೀನಿ. And I also check what they had last year and try to get more information. Okay, last year ಯಾವುದೋ ಒಂದು ಸ್ಲಿಪ್ ಇದೆ, ಈ ವರ್ಷದಲ್ಲಿ ಇಲ್ಲ ಅಂದಾಗ you had this last year. Okay, ಈ ಸರಿ ಇಲ್ಲ, ಏನಾದ್ರು ಚೇಂಜ್ ಆಗಿದ್ಯಾ? ರೈಟ್. Okay, do you have that slip ಅಥವಾ ಇಲ್ವಾ? ಇಲ್ಲ ಅಥವಾ did you close that account or you are not working for that employer? Sometimes they work 10 employers. Oh wow, I have seen that. Oh my god. Yeah, this is typical case agadre. Yeah, it could be like, okay, we have to enter everything anta nange. Wow. And ಅಷ್ಟು ಜನ ಎಂಪ್ಲಾಯರ್ ಹತ್ರ ಇದ್ದಾಗ they don't keep a record ಅಥವಾ ಏನೇ, ಸ್ವಲ್ಪ ಜನ ಏನು ಇಟ್ಕೊಂಡಿರೋದಿಲ್ಲ. They will say, I don't know. Then I have to print everything and I check with them, like these are the employers that CRA has. ಅದೇ ಇಲ್ಲಿ PR ಬಂದಾಗ you can work in a multiple ಇದ್ರಲ್ಲಲ್ವಾ, ಸೆಕ್ಟರ್ಸ್ ಅಲ್ವಾ? ಸೊ ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಕೂಡ they need to file the tax. Any place they work, even they work for 1 or 2 days ಅಂತಂದ್ರೂನು they will get a T4 from that employer. And this is as an individual my responsibility to collect my T4s where I worked anta. Wow. CRA will not take that responsibility. For them it's like, ನೀನ್ ಕೆಲಸ ಮಾಡಿದ್ಯಾ, this is your job to collect all documents and report it to me ಅಂತ ಹೇಳ್ತಾರೆ ಅವರು. Wow, okay. ಅವ್ರು ಕೇಳೋದಿಲ್ಲ, ಯಾಕಂದ್ರೆ ಆಮೇಲೆ ಎಷ್ಟೊಂದು ಕೆಲಸ ಮಾಡಿದೆ ನನ್ಗೆ I forgot ಅಂತಂದ್ರೆ they will not going to listen. Yes, they will be not, it's not acceptable. Right, ಇಂಡಿಯಾದಲ್ಲಿ ಟ್ಯಾಕ್ಸೇಷನ್ ಪೀರಿಯಡ್ ಅಂದ್ರೆ ಮಾರ್ಚ್ ಏಪ್ರಿಲ್. ಸೊ ಇಲ್ಲಿ ಟ್ಯಾಕ್ಸೇಷನ್ ಪೀರಿಯಡ್ ಅಂದ್ರೆ ಯಾವಾಗ ಅಂತ? ಇಯರ್ ಎಂಡ್ this year to this year ಅಂತ ಹೇಳಿ ಟ್ಯಾಕ್ಸೇಷನ್ ಪೀರಿಯಡ್ ಅಂದಾಗ ಇಲ್ಲಿ Jan to December taxation period. Okay. But you start filing from February to April 30th is the last day. Last day ಅಂತಂದ್ರೆ if you are not owing anything to CRA it's okay. Right. So if you are owing anything to them ಅಂದ್ರೆ April 30th is the last day to pay your owing amount. Wow, okay. ಸೊ ಇಂಡಿಯಾದಲ್ಲಿ ಎಲ್ಲರೂ ಸತತವಾಗಿ ಪ್ರಯತ್ನ ಮಾಡ್ತಾರೆ ಡಾಕ್ಯುಮೆಂಟ್ಸ್ ನ ಪ್ರೊಡ್ಯೂಸ್ ಮಾಡಿ 0% ಟ್ಯಾಕ್ಸ್ ನನಗೆ ಬರ್ಬೇಕು ಅನ್ನೋದೊಂದು ಫೈಟ್ ಮಾಡ್ತಾರೆ. ಅಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನ ವಿನ್ ಮಾಡಿದಷ್ಟು ಟ್ರೈ ಮಾಡಿದ ಹಾಗೆ. ಸೊ ಇಲ್ಲಿ ಇಂಡಿಯಾದಲ್ಲಿ ಯಾರಾದ್ರೂ ಆತರ ಲೈಕ್ 0% ಟ್ಯಾಕ್ಸ್ ಬರ್ಬೇಕು ಅನ್ನೋ ಕ್ಲೈಂಟ್ ನಿಮ್ಗೆ ಅಷ್ಟು ಪ್ರೆಷರೈಸ್ ಹಾಕಿ ಲೆಟ್ ಮಿ ವರ್ಕ್ ಆನ್ ಇಟ್ ಆತರ ಮಾಡಿ ಮೇಡಮ್ ಅಂತ ಏನಾದ್ರು ಲೈಕ್ ಹ್ಯಾವ್ ಯು ಫೇಸ್ ದಟ್ ಸಿಚುವೇಶನ್ ಅಂತ? ಬರ್ತಾರೆ I don't want to pay any taxes ಅಂತ. So this is not in my hand. Right. I can only do whatever the paper says. I believe what the paper says. Yes, paper will talk obviously. ಆದ್ರೆ ಆತರ ಕೇಸಸ್ ಆಗಿದ್ದುಂಟಾ? 0% ಟ್ಯಾಕ್ಸ್ ಕೇಳ್ತಾರೆ, ಬರ್ತಾರೆ. ಓಕೆ, ಇಲ್ಲ ಇಷ್ಟ ಇನ್ಕಮ್ ಇದೆ, ಏನಾದ್ರು ಎಕ್ಸ್ಪೆನ್ಸ್ ಕ್ಲೇಮ್ ಮಾಡಿ ಅಂತ. ವಿ ಕ್ಯಾನ್ ಕ್ಲೇಮ್ ಎನಿಥಿಂಗ್ ವಾಟ್ ಅಲ್ಲ, ಅವ್ರು ಹೇಳ್ತಾರೆ ಅಂತ ನಾನ್ ಕ್ಲೇಮ್ ಮಾಡಂಗಿಲ್ಲ. ನಾಳೆ ದಿನ ಐ ಆಮ್ ದ ಆನ್ಸರಬಲ್. ಸೊ ಗವರ್ಮೆಂಟ್ ವಿಲ್ ಬಿ ದ only the person to decide the income level ಅಂತ ನಮ್ಗೆ ಗೊತ್ತಿರೋದು. ಅಂದ್ರೆ ಇಷ್ಟ ಇನ್ಕಮ್ ಬಿಯಾಂಡ್ ಇದ್ರೆ ಈ ತರ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು, ದಿಸ್ ಪರ್ಸನ್ ವಿಲ್ ಬಿ ಎಲಿಜಿಬಲ್ ಅಂತ ಗವರ್ಮೆಂಟ್ ಡಿಸೈಡ್ ಮಾಡೋದು. ಸೊ ಇಲ್ಲಿ ಕೆನಡಾದಲ್ಲಿ ಗವರ್ಮೆಂಟ್ ಡಿಸೈಡ್ ಮಾಡತ್ತಾ ಅಥವಾ ಟ್ಯಾಕ್ಸ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ಹೇಳತ್ತಾ? ಇಲ್ಲಿ ಟ್ಯಾಕ್ಸೇಷನ್ ಪ್ರಕಾರ ಈವನ್ ಇಫ್ ಯು ಹ್ಯಾವ್ ಅ 0 ಇನ್ಕಮ್ ನೀವು ಟ್ಯಾಕ್ಸ್ ಫೈಲ್ ಮಾಡಬೇಕು. ಮತ್ತೆ ನಂಗೆ ರಿಸೋರ್ಸೇ ಬಂದಿರಲ್ಲ, ಜನರೇಷನ್ ಇರಲ್ಲ, ಇನ್ಕಮ್ ಏನೇ, ಹೌ ಕ್ಯಾನ್ ಐ? ದಟ್ ಈಸ್ ಓಕೆ. ಸೊ 0 ಇನ್ಕಮ್ ಅಂತ ಹೇಳಿ ಲೈಕ್ ಲಾಸ್ಟ್ ಇಯರ್ ನಾನು ಏನು ಕೆಲಸ ಮಾಡಿಲ್ಲ, ನನ್ನ ಇನ್ಕಮ್ 0 ಅಂತ ಹೇಳಿ ಫೈಲ್ ಮಾಡಬಹುದು. ಸೊ ದೇರ್ ಇಸ್ ಅ ಬೆನಿಫಿಟ್ ಆಲ್ಸೋ ಬೈ ಡೂಯಿಂಗ್ ಇಟ್. ಇಫ್ ಯುವರ್ ಇನ್ಕಮ್ ಇಸ್ 0 ಅಂತಂದ್ರೆ ನಾವು ಮುಂಚೆ ಬೆನಿಫಿಟ್ಸ್ GST ಅಂಡ್ ಟ್ರಿಲಿಯಂ ಬೆನಿಫಿಟ್ ಅಂತ ಹೇಳಿದೆ, ದೇ ಆರ್ ಎಂಟೈಟಲ್ ಫಾರ್ ದೋಸ್ ಬೆನಿಫಿಟ್ಸ್. ಇವನ್ ದೇ ಡೋಂಟ್ have an income, they will get around $700 to $800 from them, from the government. Okay. And also if husband and wife idare and the only husband works, wife doesn't work antandre by doing it whatever the credits nan helde 15% basic amount anta helden, right that we will transfer it to the husband. Okay, husband is going to save 15% taxes. Wow. So that is why it is always very necessary to file their taxes. Right. Very so nice. ನೀವು ಎಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ. ಸೊ ಈಗ ಇನ್ಕಮ್ ಟ್ಯಾಕ್ಸ್ ಲಾ ಚೇಂಜ್ ಆಗ್ತಾನೆ ಇರತ್ತೆ.
ಹೇಮಾ ಅವರೇ, ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಂತೂ ಚೇಂಜ್ ಆಗ್ತಾ ಇತ್ತು. ಸೊ ಇಲ್ಲಿ 1 ವರ್ಷಕ್ಕೂ ಇನ್ನೊಂದು ವರ್ಷಕ್ಕೂ ಲಾ ಚೇಂಜ್ ಆಗ್ತಿರೋದನ್ನ ಆ ಅಪ್ಗ್ರೇಡೇಷನ್ಗೆ ನೀವು ಯಾವ ರೀತಿ ಹೊಂದ್ಕೋತೀರಾ, ಅಂಡ್ ಹೌ ವಿಲ್ ಯು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಚೇಂಜಸ್? Okay. So every year, when soon after January, we will get updated information from Revenue Canada ಓಕೆ. saying if there is any new rules. ಹೊಸ ಕ್ರೆಡಿಟ್ಸ್ ಏನಾದ್ರು ಇದೆ ಅಥವಾ ಹೊಸದು ಸ್ಕೆಡ್ಯೂಲ್ಸ್ ಏನಾದ್ರು ಇದೆ ಅಂತೆಲ್ಲ ಇದ್ದಾಗ we will get that information and they will let us know like what do we have to do, what files we have to complete ಅಂತ ಅಂದ್ಬಿಟ್ಟು. ಓಕೆ. And from our company we will go through with the training process. ಓಕೆ. Okay. ಸೊ ಓದ್ಕೊಂಡು ನೀವು ಲೈಸೆನ್ಸ್ ತಗೊಂಡ ಮೇಲೆ ಇಮಿಡಿಯೇಟ್ ಆಗಿ ನೀವು ಫೈಲ್ ಮಾಡೋದಕ್ಕೆ ನಿಮ್ಮನ್ನು ಬಿಡಲ್ಲ. ಇಲ್ಲ. ಯು ನೀಡ್ ಟು ಬಿ ಟ್ರೈನ್ಡ್. Yeah. Okay. Because we are dealing with very sensitive matter. Yes, obviously. ತುಂಬಾ ದೊಡ್ಡ ಇದು. So we have to be updated. ರೈಟ್. Okay. ಹೊಸದೇನ್ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, and how to deal with that, how to file ಅಂತ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಟ್ರೈನಿಂಗ್ ಮಾಡ್ಕೋಬೇಕು. So that will be like 1 week we had to go with those trainings and complete it. ರೈಟ್. ಸೊ ಯಾರಾದ್ರೂ ಕ್ಲೈಂಟ್ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಟ್ಯಾಕ್ಸ್ಗೆ, ನೀವು ಕೂಡ ಎಲ್ಲ ರೀಚೆಕ್ ಮಾಡ್ತೀರಿ, ಪ್ರಿಪೇರ್ ಮಾಡ್ತೀರಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ನೋಡ್ಕೊಂಡ್ಬಿಟ್ಟು ನೀವು ಕಮ್ಯೂಟ್ ಮಾಡಿಬಿಟ್ಟು ಯು ಪ್ರೊಡ್ಯೂಸ್ ಇಟ್ ಫಾರ್ ದ ಅಪ್ರೂವಲ್. ಸೊ ನೀವು ಏನೋ ಮಿಸ್ ಮಾಡಿರೋದು ಅಥವಾ ಅವ್ರು ಕೊಡೋದ್ರಿಂದ ಏನಾದ್ರು ಮಿಸ್ ಆಗಿರೋದು, ದ ಕ್ಲೈಂಟ್ ವಿಲ್ ಬಿ ವೆರಿ ಅಪ್ಸೆಟ್. ಹೌ ಡು ಯು ಹ್ಯಾಂಡಲ್ ದಿ ಸಿಚುವೇಶನ್? ಓಕೆ. ತುಂಬಾ ಒಳ್ಳೆ ಕ್ವೆಶ್ಚನ್. ವಿ ವಿಲ್ ಗೆಟ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ದಟ್. ಆಸ್ ಸೂನ್ ಆಸ್ ಲೈಕ್ ಸಮಟೈಮ್ಸ್ ಹೆಂಗೆ ಅಂತಂದ್ರೆ ಡೋರಲ್ಲಿ ಬರ್ತಾನೆ ದೇ ವಿಲ್ ಕಮ್ ಲೈಕ್ ಯು ಡಿಡ್ ಅ ಮಿಸ್ಟೇಕ್ ಅಂತ ಬರ್ತಾರೆ. Oh my God. ಯು ಮೆಸ್ಡ್ ಅಪ್ ಮೈ ರಿಟರ್ನ್ ಅಂತ ಬರ್ತಾರೆ. ರೈಟ್. No. ನಿಮ್ಮ ರೋಲ್ ಅಲ್ಲಿ ನೋಡಿದಾಗ ಹೌ ಟಿಡಿಯಸ್ ದ ಜಾಬ್ ಇಸ್ ಅನ್ನೋದನ್ನ we have to understand, right? Yeah. Okay. So first of all, like they are client, we have to be calm. You have to oblige. have to be calm and get those papers and see what happened anta. If it was really from our mistake antandre our company take the responsibility to correct it anta. ಅದು ಚಾನ್ಸಸ್ ಇರುತ್ತಾ ಕರೆಕ್ಟ್ ಮಾಡಿ? ವೆರಿ ರೇರ್ಲಿ. ವಿ ಆರ್ ಹ್ಯೂಮನ್ ಅಲ್ಲ, ಹ್ಯೂಮನ್ ಎರರ್ ಒನ್ಸ್ ಇನ್ ಆಗ್ತಾ ಇರುತ್ತೆ, ಹ್ಯೂಮನ್ ಮಿಸ್ಟೇಕ್ಸ್ ನಡೀತಾನೆ ಇರುತ್ತೆ. ಅದು ಬಟ್ ಚಾನ್ಸಸ್ ಇರುತ್ತಾ, ಪ್ರೊವಿಷನ್ ಇರುತ್ತಾ ರೀಫೈಲಿಂಗ್ ಗೆ ಅಥವಾ ಏನಾದ್ರು? ಓಕೆ. ಅಡ್ಜಸ್ಟ್ಮೆಂಟ್ ಅಂತ ಹೇಳ್ದೆ ನಾನು ನಿಮ್ಗೆ. ಸೊ ವಿ ಕ್ಯಾನ್ ಗೋ ಬ್ಯಾಕ್ ಅಂಡ್ ಡೂ ಅನ್ ಅಡ್ಜಸ್ಟ್ಮೆಂಟ್ ಫಾರ್ ಆಲ್ ದೋಸ್. ಸಮಟೈಮ್ಸ್ ಏನಿರುತ್ತೆ, ಇಟ್ ವುಡ್ ಬಿ ಅ ವೆರಿ ಲಿಟಲ್ ಥಿಂಗ್ ಲೈಕ್ CRA ವುಡ್ ಹ್ಯಾವ್ ಸೆಂಡ್ ಅ ಲೆಟರ್ ಟು ದೆಮ್. ಓಕೆ. ಅವ್ರ ಲೆಟರ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ what the benefit ಅವ್ರೇನ್ ಹೇಳ್ತಾರೆ, ಲೈಕ್ ವಾಟ್ ಎವರ್ ದ ಬೆನಿಫಿಟ್ ದೇ ಪೇ, ದೇ ಆರ್ ಗೋಯಿಂಗ್ ಟು ಸೇ ದಟ್ ಓಕೆ ಯು ಹ್ಯಾವ್ ಟು ಪೇ ಮೀ ಬ್ಯಾಕ್ ಅಂತ ಹೇಳ್ತಾರೆ. ರೈಟ್. ಓಕೆ. ಆ ಲೆಟರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ, ಓಕೆ ಯು ಕ್ಲೇಮ್ ದಿಸ್ ಬೆನಿಫಿಟ್, ಓಕೆ ವಿ ನೀಡ್ ಯು ಟು ಸಬ್ಮಿಟ್ ದ ರಿಲೇಟೆಡ್ ಡಾಕ್ಯುಮೆಂಟೇಶನ್ ಅಂತ. ಅವ್ರು ಯಾವಾಗ ರೆಸ್ಪಾಂಡ್ ಮಾಡಲ್ಲ ಆ ಲೆಟರ್ಗೆ, ದೆನ್ CRA ವಿಲ್ ಟೇಕ್ ಅನ್ ಆಕ್ಷನ್. Okay, but that is not our fault. When I receive a letter, either they have to come to me, right, ಅಥವಾ they have to respond to the government. ಅದ್ ಮಾಡಿಲ್ಲ ಅಂದಾಗ ಸೆಕೆಂಡರಿ ಇದ್ ಬರುತ್ತೆ. ರೈಟ್. ಬಟ್ ಆಮೇಲೂ ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ವಾಟ್ ಎವರ್ ಡಾಕ್ಯುಮೆಂಟ್ ಕೇಳಿದ್ದಾರೆ ಅದನ್ನ ನಾವು ಅಪ್ಲೋಡ್ ಮಾಡ್ಬೋದು. ರೆಫರೆನ್ಸ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಹಾಕಿ ಕ್ಲೈಂಟಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅವ್ರಿಗೆ ಏನ್ ಬರ್ಬೇಕಾಗಿರುತ್ತೆ ರಿಫಂಡ್, ಹಿ ವಿಲ್ ಗೆಟ್ ಇಟ್. ಅಲ್ಟಿಮೇಟ್ the decider is CRA. ವಾವ್. ಓಕೆ. ನಾವ್ ಏನೇ ಕ್ಲೇಮ್ ಮಾಡ್ಬೋದು. ಈಗ ನೀವು ನನ್ನ ಹತ್ರ ಬಂದು ಓಕೆ ಐ ಹ್ಯಾವ್ ದಿಸ್ ಮಚ್ ಆಫ್ ಮೆಡಿಕಲ್ ಅಂತ ಅಂದ್ರೆ ಐ ಸಿ ದಟ್ ಆರ್ ದೋಸ್ ಮೆಡಿಕಲ್ ಎಲಿಜಿಬಲ್ ಅಂತ ನೋಡ್ತೀವಿ. ನೋಡ್ಬಿಟ್ಟು ನಾವು ಕ್ಲೇಮ್ ಮಾಡ್ತೀವಿ. ಕ್ಲೇಮ್ ಮಾಡೋದಷ್ಟೇ ನಮ್ಮಲ್ಲಿ ಇರೋದು. ರೈಟ್. ದೆನ್ ದ CRA ವಿಲ್ ಡಿಸೈಡ್. ಐದರ್ ದೇ ಇಫ್ 1 ವರ್ಷ ಅಥವಾ 2 ವರ್ಷ 3 ವರ್ಷ ಆದ್ಮೇಲೆ ಬೇಕಾದ್ರೂ CRA ಲೆಟರ್ ಕಳಿಸಬಹುದು ನಿಮಗೆ. 2020 ನಲ್ಲಿ ನೀವು ಈಗ ಕ್ಲೇಮ್ ಮಾಡಿದ್ರಿ, ವಿ ಡೋಂಟ್ ಹ್ಯಾವ್ ದ ಡಾಕ್ಯುಮೆಂಟ್, ಪ್ರೊವೈಡ್ ಅಂತ ಅಂದ್ಬಿಟ್ಟು ಕಳಿಸಬಹುದು. ಅಲ್ಟಿಮೇಟ್ ಆಗಿ ಅವರೇ ಡಿಸೈಡ್ ಮಾಡೋದು. ಓಕೆ. ಇಟ್ಸ್ ನಾಟ್ ಲೈಕ್ ನಾನ್ ಕ್ಲೇಮ್ ಮಾಡಿದ ತಕ್ಷಣ ಅವ್ರು ಅಪ್ರೂವ್ ಮಾಡ್ಬೇಕು ಅಂತ ಇಲ್ಲ. ದೇ ಆರ್ ದ ಡಿಸಿಷನ್ ಮೇಕರ್ಸ್. ಸೊ ಈಗ ನಿಮ್ಗೆ ಬೀಂಗ್ ಅ ಟ್ಯಾಕ್ಸ್ ಕನ್ಸಲ್ಟೆಂಟ್, ನಿಮ್ಗೆ ಈ ಟ್ಯಾಕ್ಸೇಷನ್ ಇಯರ್ ಅಂತ ಬಂದಾಗ ಇನ್ನೇನ್ ಫೈಲ್ ಮಾಡ್ತಿದೀವಿ, ಇನ್ನೇನ್ ಕೊಡ್ಬೇಕು ಅಂದಾಗ ಯು ವಿಲ್ ಗೆಟ್ ಮಚ್ ಕ್ಲೈಂಟ್ಸ್. ತುಂಬಾ ಜನ ಅಟ್ ಅ ಟೈಮ್ ಬಂದ್ಬಿಡ್ತಾರೆ, ನಿಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ. ಆ ಟೈಮಲ್ಲಿ ಯುವರ್ ಸ್ಟ್ರೆಸ್ ಲೆವೆಲ್ ವಿಲ್ ಬಿ ಹೈ, ಐ ಥಿಂಕ್ ಸೊ. ಬಟ್ ಆವಾಗ ಹೌ ಡು ಯು ಮ್ಯಾನೇಜ್? Try to
do as much as possible from our end. Stress level, yes, definitely will be there. Right. But as a human, like ಎಷ್ಟು ಸ್ಟ್ರೆಸ್ ತಗೊಳಕ್ಕಾಗತ್ತೆ, ಎಷ್ಟು ಮಾಡಕ್ಕಾಗತ್ತೆ ಅಷ್ಟೇ ಮಾಡಕ್ಕಾಗೋದು. Right, right. But initially when they come, at that time itself we will let them know that this is what we are already backlog ಅಂತ ಇದ್ರೆ, we are already on backlog ಇದ್ದೀವಿ, so it may take time ಅಂತ ಹೇಳಿ ಬಿಟ್ಟಿರ್ತೀವಿ. Then it up to them that they want to stay, wait ಅಥವಾ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ರೈಟ್, ದ ಆಡಿಟಿಂಗ್ ಪ್ರಾಸೆಸ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಟ್ಯಾಕ್ಸೇಷನ್ ಅಲ್ವಾ? ಸೊ ಇಲ್ಲಿ ಕೆನಡಾದಲ್ಲಿ ಹೇಗೆ ಆಡಿಟರ್ಸ್, ಇಂಡಿಯಾದಲ್ಲಾದ್ರೆ ಆಡಿಟರ್ಸ್ ಏನ್ ಮಾಡ್ತಾರೆ, ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಿ ಇದು ನಿಮ್ಮ ಬ್ಯಾಲೆನ್ಸ್ ಶೀಟು, ಇಲ್ಲಿ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಇಷ್ಟಿದೆ, ಇಯರ್ ಎಂಡ್ ಇಷ್ಟಿದೆ, ನಿಮ್ಗೆ ನೆಟ್ ಇನ್ಕಮ್, ಗ್ರಾಸ್ ಇನ್ಕಮ್, ಟೋಟಲ್ ಅಷ್ಟು ಆಡಿಟರ್ಸ್ ಯಾವ್ದೇ ಒಂದು ಬಿಸ್ನೆಸ್ ಫರ್ಮ್ ಆಗಿರ್ಬೋದು, ಎಂಟಿಟಿ ಆಗಿರ್ಬೋದು, ಅದಕ್ಕೆ ಮಾಡಿ ಕೊಡ್ತಾರೆ. ದೆನ್ ಕೀಪಿಂಗ್ ದಟ್ ಫಿಗರ್ ದೇ ಅಪ್ಲೈ ಫಾರ್ ದಿ ಟ್ಯಾಕ್ಸ್. ಸೊ ಇಲ್ಲಿ ಕೆನಡಾದಲ್ಲಿ ಯಾವ ರೀತಿ? ಇಲ್ಲಿ CPAs ಇದಾರೆ, ಬುಕ್ ಕೀಪರ್ಸ್, ಇದನ್ನೆಲ್ಲ ಬುಕ್ ಕೀಪಿಂಗ್ ಇದನ್ನೆಲ್ಲ ಮಾಡ್ತಾರೆ. ವಾವ್. ಸೊ ಅಟ್ ದಿ ಎಂಡ್ ಆಫ್ ದಿ ಇಯರ್ ದೇ ವಿಲ್ ಗಿವ್ ಅ ಕಂಡೆನ್ಸ್ಡ್ ವರ್ಷನ್ ಆಫ್ ದ ರಿಪೋರ್ಟ್ಸ್. ವಾವ್. ಸೊ ಇಲ್ಲೂ ಕೂಡ ಬ್ಯಾಲೆನ್ಸ್ ಶೀಟ್ ಅಂತ ಪ್ರಿಪೇರ್ ಮಾಡಿ, ಫೈನಾನ್ಷಿಯಲ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ. ಐ ಡೋಂಟ್ ಡೂ ದಟ್, ಬಟ್ you will be knowing about it, ಅಲ್ಲ? So the people will be doing it. Right. CPAs and bookkeepers ಅದನ್ನೆಲ್ಲ ರೆಡಿ ಮಾಡ್ತಾರೆ. ರೈಟ್. ಸೊ ಅಗೇನ್ ಒನ್ ಮೋರ್ ಕ್ಯೂರಿಯಸ್ ಕ್ವೆಶ್ಚನ್. ನೀವು ಬ್ಯೂಟಿ ಥೆರಪಿ ಕೋರ್ಸ್ನ ಮಾಡ್ಕೊಂಡಿರೋದು, ಈಗ ನೀವು ಈ ಟ್ಯಾಕ್ಸೇಷನ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ನಿಮ್ಗೆ ಇದು ಕಲೀಲಿಕ್ಕೆ ಹೆಂಗಾಯ್ತು, ಅಂಡ್ ವಾಟ್ ಆರ್ ದ ಚಾಲೆಂಜಸ್ ಡಿಡ್ ಯು ಫೇಸ್ ಇನ್ ಲರ್ನಿಂಗ್, ಅಂಡ್ ಟ್ಯಾಕ್ಸೇಷನ್ ಕಲಿಯೋದಕ್ಕೆ ನಿಮ್ಗೆ ಯಾವ ರೀತಿ ಇಷ್ಟ ಆಯ್ತು? ಬಿಕಾಸ್ ಯಾರು ಕಲಿಯೋರಿಗಿದ್ರೆ ದಟ್ ಮೈಟ್ ಬಿ ಅ ಮೋಟಿವೇಶನ್ ಫಾರ್ ಪೀಪಲ್. First, I was curious to know about finance. Okay. When after coming here, I have seen like my husband. Okay, tax file. He came first to Canada. Okay, now India nalle idri, and then he asked me to file taxes alli. Okay, and after that, ಅವರು ಇಲ್ಲಿ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ಇದೆಲ್ಲ ಸ್ವಲ್ಪ ವಿಷಯಗಳು ಹೇಳ್ತಾ ಇದ್ರು. ಸೊ ಆ ಕ್ಯೂರಿಯಾಸಿಟಿ ಪ್ಲಸ್ ದ ಆಪರ್ಚುನಿಟಿ ಎಲ್ಲಾನು ಸೇರಿ ಬಂತು ಅಂತ ಹೇಳ್ಕೋಬಹುದು. ಅಂಡ್ ಐ was very much interested to learn. Right. ಸೊ ಯಾರಾದ್ರೂ ಕೆನಡಾಗೆ ನ್ಯೂ ಕಾಮರ್ಸ್ ಬರ್ತಾರೆ ಅಂಡ್ ಇಲ್ಲಿರೋರ್ಗೆ ಆಗ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ನ ಪಡ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಸೊ ನೀವು ಏನು ಅವರಿಗೆ ಸಜೆಷನ್ಸ್ ನ ಕೊಡೋದಕ್ಕೆ ಇಷ್ಟಪಡ್ತೀರಿ ಆಸ್ ಅ ಬೀಯಿಂಗ್ ಅ ಟ್ಯಾಕ್ಸ್ ಕನ್ಸಲ್ಟೆಂಟ್? ರೈಟ್, ರೈಟ್. ಸೊ ನಾನು ಹೆಲ್ಪ್ ಮಾಡಿದ್ದೀನಿ, ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ಲೈಕ್ ದ ವೇ ಐ ವೆಂಟ್ ಥ್ರೂ ಲೈಕ್ ಆಲ್ ದ ಇದು ಅಂತಂದಾಗ ಹೊಸಬ್ರು ಯಾರು ಬಂದ್ರು ಐ ಆಮ್ ಮೋರ್ ಓಪನ್ ಟು ಹೆಲ್ಪ್ ದೆಮ್, ಗೈಡ್ ದೆಮ್, ಲೈಕ್ ಏನ್ ಸ್ಟೆಪ್ಸ್ ತಗೋಬಹುದು, ಹೇಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಕಲಿಬಹುದು, ಮತ್ತೆ ಕಲಿಯೋ ಟೈಮಲ್ಲಿ ಇಫ್ ದೇ ಹ್ಯಾವ್ ಎನಿ ಕ್ವಶನ್ಸ್ ಆಲ್ಸೋ ಐ ಆಮ್ ದೇರ್ ಟು ಹೆಲ್ಪ್ ಅಂತ ಅಂದ್ಬಿಟ್ಟು. ಅಂಡ್ ರೀಸೆಂಟ್ಲಿ ಒನ್ ಆಫ್ ಮೈ ಐ ರೆಫರ್ಡ್ ಒನ್ ಪರ್ಸನ್ ಅಂಡ್ ಶಿ ಕಂಪ್ಲೀಟೆಡ್ her course and she's working as a tax consultant for first year now. So I'm more open to help anyone if they are interested to learn. I can always be there. ಸೊ ನೀವಿಲ್ಲಿ ನಾವಿರೋ ಒಂದು ಆಫೀಸ್, ನಿಮ್ಮ ಔಟ್ಲೆಟ್ ಫಿನಾನ್ಷಿಯಲ್ ಸರ್ವಿಸ್ ರಿಲೇಟೆಡ್, ನೀವು ಇಲ್ಲೇನೆ ಯು ಡಿಡ್ ಅಂತ ಹೇಳಿದ್ರಿ. ಸೊ ಈ ಫರ್ಮ್ ಬಗ್ಗೆ ಕೆನ್ ಯು ಪ್ಲೀಸ್ ಪುಟ್ ಫ್ಯೂ ವರ್ಡ್ಸ್ ಅಂತ? Okay, this is our from like we have a financial institution. Oh wow. Okay. And we are all self-employed people working here. Oh, okay. And it's like a family, more than a family I can say. And my friend is here to support me. Okay. ಇದು ವರ್ಷ ಅವ್ರದಲ್ವಾ ಫರ್ಮ್? Yeah, ವರ್ಷ ನಾವು ಎಲ್ಲರೂ we are like partners ante. Oh wow. ಮುಂದೊಂದಿನ we are a team. ಮುಂದೊಂದಿನ soon we capture the video ವರ್ಷ ಅವ್ರದ್ದು ಪಾಡ್ಕಾಸ್ಟ್ ಬರುತ್ತೆ. Definitely. Right, and here we conduct a workshops on Saturdays. Oh, okay. It's a free workshop. Anybody who want to learn about finance, Canadian finance is totally different than ಇಂಡಿಯಾ ತರ ಇಲ್ಲ. ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮನ ಆಸ್ತಿ ಮಕ್ಳಿಗೆ ಅಂತ ಇಲ್ಲ, ಜೀವನ ಮಾಡ್ತಿದ್ರು ಇಂಡಿಯಾದಲ್ಲಿ. ಇಲ್ಲಿ ಬಂದ್ಮೇಲೆ ನಾವೇ ಎಲ್ಲಾನು ಕೂಡ A to Z ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಕಲಿಬೇಕು ಅಂತನವ್ರಿಗೆ ಎಲ್ಲದಕ್ಕೂ ಅಂದ್ರೆ ನೀವು ಇಲ್ಲಿ ವರ್ಕ್ಶಾಪ್ಸ್ ಮಾಡ್ತೀರಾ ಅಂದ್ರೆ ಸೋರ್ಸಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲೆಲ್ಲಿ ಮಾಡ್ಬೇಕು, ಯಾವ ರೀತಿ ಇನ್ಕಮ್ ಜನರೇಟ್ ಮಾಡ್ಬೇಕು, ಅದ್ರ ಬಗ್ಗೆ ಯು ಡೂ ಇಟ್ ಅಂತ? ಹೌದು. ಅಂಡ್ ಆಲ್ಸೋ ಎಜುಕೇಟಿಂಗ್ ದೆಮ್ ಲೈಕ್ ಹೌ ದ ಕೆನಡಿಯನ್ ಫೈನಾನ್ಸ್ ವರ್ಕ್ ಅಂತ ಅಂದ್ಬಿಟ್ಟು, ರೈಟ್, ವಾಟ್ ಆರ್ ದ ಟ್ಯಾಕ್ಸ್ ರೂಲ್ಸ್ ಅಥವಾ ವಾಟ್ ಆರ್ ದ ಫೈನಾನ್ಷಿಯಲ್ ರೂಲ್ಸ್ ಇದಿದೆ ಅಂತ ಅನ್ನೋದ್ರ ಎಲ್ಲದ್ರ ಬಗ್ಗೆನೂ ವಿ ಕಂಡಕ್ಟ್ ಅನ್ ವರ್ಕ್ಶಾಪ್ಸ್. ಇಟ್ಸ್ ಅ ಫ್ರೀ ವರ್ಕ್ಶಾಪ್.
anybody can come and if they want ಸೊ are ಅವರು interested. ಏನಾದ್ರು they'll get certified by attending No, any. it's just for their information. Okay, okay. Webinars Our ತರ. main goal is to educate people ಅಂತ ಅನ್ನೋದಕ್ಕೋಸ್ಕರ Oh, wow. we are conducting workshops. ಎಸ್ ಕೆನಡಾದಲ್ಲಿ ಸುತ್ತಮುತ್ತ ಯಾರು ಇಡೀರಿ ಜಸ್ಟ್ ಇವರ ರಿಸೋರ್ಸಸ್ ನ ಯೂಸ್ ಮಾಡಿ ವರ್ಕ್ಶಾಪ್ಸ್ ನ ಅಟೆಂಡ್ ಮಾಡಿ 3 ವೇರ್ ಹೇಮಾ ಕೃಷ್ಣಪ್ಪ ಇಲ್ಲಿ ಇದಾರಲ್ಲ ಎಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ರು ನಿಮ್ಗೆ ಇಂತ ಒಳ್ಳೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಎಕ್ಸ್ಪೀರಿಯನ್ಸ್ಡು ಮತ್ತೆ ಇವರು ದ ವೇ ಶಿ ಇಂಟ್ರೊಡ್ಯೂಸ್ಡ್ ಹರ್ ಸೆಲ್ಫ್ ಟು ದಿ ಟ್ಯಾಕ್ಸೇಷನ್ ಇಸ್ ಎಂಟೈರ್ಲಿ ಒಂಥರ ವಿಸ್ಮಯಕಾರಿ ಇದು. ಸೊ ದಯಮಾಡಿ ಎಲ್ರು ಕೂಡ ಹೇಮಾ ಕೃಷ್ಣಪ್ಪ ಅವ್ರನ್ನ ಅಪ್ರೋಚ್ ಮಾಡಿ ನಮ್ ಕನ್ನಡದವರು ನಮ್ ಭಾಷೆಯಲ್ಲಿ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ನೆಲ್ಲ ಸಂಶಯಗಳಿಗೂ ಕೂಡ ಒಂದು ಒಳ್ಳೆ ಮಾಹಿತಿನ ಕೊಡ್ತಾರೆ. ಸೊ ಎಲ್ರು ಕೂಡ ದಯಮಾಡಿ ಹೇಮಾ ಕೃಷ್ಣಪ್ಪ ಅವ್ರನ್ನ ಮೀಟ್ ಮಾಡಿ ಅಂಡ್ ಅವರಿಂದ ಟ್ಯಾಕ್ಸ್ ಫೈಲ್ ಮಾಡ್ಕೊಳ್ಳಿ. ನಿಮ್ಮ ಸೇವಿಂಗ್ಸ್ ನ ನೀವು ಕಾಪಾಡ್ಕೊಳ್ಳಿ. ಸೊ ಎಲ್ರಿಗೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಡ್ ನೀವು ಯಾವ ರಿಯಲಿ ಹೌ ಕ್ಯಾನ್ ಪೀಪಲ್ ಕಾಂಟ್ಯಾಕ್ಟ್ ಯು, ಕ್ಲೈಂಟ್ಸ್ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ರೂ ಎನಿ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್? Yeah, I will give you my contact details so Yes. you can put it on your description. ಎಸ್ ವೀಕ್ಷಕರೇ, ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ ಇವರ ಕಾಂಟ್ಯಾಕ್ಟ್ ನಂಬರು ಮತ್ತೆ ಇವರ ಡೀಟೇಲ್ಸ್ ನ ದಯಮಾಡಿ ಅಪ್ರೋಚ್ ಮಾಡಿ ಅಂಡ್ ಆದಷ್ಟು ಟ್ಯಾಕ್ಸ್ ಬೆನಿಫಿಟ್ ಪಡ್ಕೊಳ್ಳಿ. ರೈಟ್. ಸೊ ಒಟ್ಟಾರೆ ಇಂಡಿಯಾದಲ್ಲಂತೂ ಟ್ಯಾಕ್ಸ್ ಬಂತು ಅಂದ್ರೆ ಟ್ಯಾಕ್ಸಾ ಅನ್ನೋದೊಂದು ತಲೆ ಒಳಗೆ ಒಂಥರ ಭಯ ಉಟ್ಕೊಳತ್ತೆ. Just wanted to mention one more thing, like when you're putting my phone number, okay, sometimes if I am working ನಾನು phone ಆನ್ಸರ್ ಮಾಡಕ್ ಆಗೋದಿಲ್ಲ. Right. Okay, please keep that in mind. Anybody, anyhow you will be providing your email. Yeah. Yes. Okay. Avaga people can contact you. Yeah, they can contact me. Right. And don't feel bad if I don't react immediately. That's fine. That's because fine. it's Everyone. a busy season and we are almost end of the I'll be very busy. I totally agree. Right. So being a citizen ಅಥವಾ ಒಬ್ಬ ಒಳ್ಳೆ ನಾಗರಿಕನಾಗಿ ಈ ತೆರಿಗೆ ಅನ್ನೋದು ಅಂದ್ರೆ ಟ್ಯಾಕ್ಸ್ ಅನ್ನೋದು ಪೇ ಮಾಡ್ಲೇಬೇಕು. ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? Definitely 100% like they have to pay their taxes because we are utilizing all the benefits ಅಲ್ಲ. ಮಕ್ಕಳು ಎಜುಕೇಶನ್ ಫ್ರೀ ಆಗಿ ನಡೀತಾ ಇದೆ ಅಂಡ್ ಹೆಲ್ತ್ ಫ್ರೀ ಇದೆ. ಐ ನೋ ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ಈಸ್ ಫ್ರೀ ಹೆಲ್ತ್ ದಟ್ ಯು ಆರ್ ಗೆಟಿಂಗ್ ಅಂಡ್ ವಿ ಆರ್ ಇನ್ ಅ ಕಂಟ್ರಿ ಸ್ನೋ ಆಗ್ತಾನೆ ಇರುತ್ತೆ. ಎಲ್ಲ ಕ್ಲೀನ್ ಮಾಡೋದು ಇದು ಎಲ್ಲಾನು ಅಲ್ಲ. ಸೊ ಎವ್ರಿಥಿಂಗ್ ದಟ್ ಕಮ್ಸ್ ಫ್ರಮ್ ಅವರ್ ಟ್ಯಾಕ್ಸ್ ಅಲ್ಲ. ಸೊ ಆಸ್ ವಿ ಆರ್ ಯೂಸಿಂಗ್ ಆಲ್ ದ ಬೆನಿಫಿಟ್ಸ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪೇ ದ ಟ್ಯಾಕ್ಸ್. ಎಸ್ ಹೇಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲಾ ಸಾಧಕರಿಗೂ ಕಟ್ಟಕಡೆಯ ಪ್ರಶ್ನೆ ಏನ್ ಕೇಳ್ತೀನಿ ಅಂದ್ರೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ಹೌ ಡಿಡ್ ಯು ಫೀಲ್? Ashwini, it felt really good. Thank okay. you. Initially ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ ಐ ಆಮ್ ನಾಟ್ ವೆರಿ ಟಾಕಟಿವ್ ಪರ್ಸನ್ ಅಂತ ಅಂದ್ಬಿಟ್ಟು, ಬಟ್ you however you managed me to talk. Thank you. Okay. So nimge you are happy, you had a good recap from your childhood days to till now. So ನಿಮ್ಗೆಲ್ಲ information ಅನ್ನ ಕೊಟ್ಟೆ ಅಂತ ಅನ್ನಿಸ್ತಾ? Any corrections from our end, please let us know. Okay. I can say from my end, okay, I hope I put some valuable information Definitely. to you guys and all the viewers. But if I made any mistake, please forgive me. Okay, don't take it. Okay. Yeah, ಇಲ್ಲ ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಅಂಡ್ ಈ ಪೀಕ್ ಪೀರಿಯಡ್ ಅಲ್ಲಿ ನೀವು ನಮ್ಗಾಗಿ ಲಭ್ಯ ಇದ್ದು ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ನಿಮ್ಗೆ ನಿಮ್ಮ ಕೆಲಸ ಯಶಸ್ವಿಯಾಗಿ ನೆರವೇರ್ಲಿ ಅಂಡ್ ಭಗವಂತನ ಆಶೀರ್ವಾದ ಸದಾ ನಿಮ್ಮಲ್ಲಿರ್ಲಿ. ಅಂಡ್ ಹೀಗೆ ನೀವು ಸಾವಿರಾರು ಕೆನಡಿಯನ್ ಕ್ಲೈಂಟ್ಸ್ ಗೆ ಹೇಮಾ ಅವರ ಅವಶ್ಯಕತೆ ಇದೆ ಅನ್ನೋ ರೀತಿನಲ್ಲಿ ಬೆಳಿಬೇಕು. ಮತ್ತೆ ನಾನು ಕ್ಯಾಮೆರಾ ಹಿಡ್ಕೊಂಡು ನಿಮ್ಮ ಒಟ್ಟಿಗೆ ಬರ್ಬೇಕು. ಹೌ ಲೆವೆಲ್ ಅಲ್ಲಿ ಇದ್ದೀರಾ ನೀವು? I wish for that too. Okay, so, thank you so much Ashwini for taking time and connecting with me and making this possible. Yes, so thank you so much for your time and your efforts. I wish you all the best. Thank you.